ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಗೋಪಾಲ್ ಅವರ ನಿರ್ದೇಶನದಂತೆ ಉಪನಿರ್ದೇಶಕರುಗಳ ಮಾರ್ಗದರ್ಶನದಲ್ಲಿ ಇಂದು ಉತ್ತರ ಕರ್ನಾಟಕದ ಬಹು ಅಮೂಲ್ಯ ಆಕರವಾಗಿರ್ತಕ್ಕಂಥ ಮೌಖಿಕ ಚರಿತ್ರೆಯ ಮಹಾ ದೊಡ್ಡ ಗಣಿಯೇ ಅನ್ನುವಂಥ ಮತ್ತು ಆ ಸಂದರ್ಭದಲ್ಲಿ ತಾವು ಹುಟ್ಟಿ ಬೆಳೆದಿರ್ತಕ್ಕಂಥ ಸಂದರ್ಭದ ರಾಜಕೀಯ ಸನ್ನಿವೇಶಗಳನ್ನು ನಮ್ಮೆದುರು ಇವತ್ತು ಹಂಚಿಕೊಳ್ಳಿದ್ದಾರೆ ಶ್ರೀ ವಿದ್ಯಾಧರ ಗುರೂಜಿಯವರು. ಅಂಥ ಒಂದು ಮಹಾ ಆಕರಗಳ ಗಣಿಯನ್ನು ಧ್ವನಿ ಇತಿಹಾಸ ಸಂಗ್ರಹಿಸುವ ಉದ್ದೇಶದಿಂದ ಇಂದು ಪತ್ರಕಾರ ಇಲಾಖೆಯ ವತಿಯಿಂದ ಅಲ್ಲಿಯ ಸಹಪತ್ರ ಪಾಲಕನಾಗಿರ್ತಕ್ಕಂಥ ನಾನು ಸದಾನಂದ್ ಇವತ್ತು ಬಂದಿದ್ದೇನೆ. ಇಂಥ ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಆಕಾಶವಾಣಿಯವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಂದಿರತಕ್ಕಂಥ BK ಬನ್ನಪ್ಪ ಸರ್ ಅವರಿಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಇಬ್ಬರೂ ಗಣ್ಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ ವಿಧಾನಸೌಧ ಬೆಂಗಳೂರು ಇವರ ವತಿಯಿಂದ ಇಂದು ಶ್ರೀ ವಿದ್ಯಾಧರ್ ಗುರೂಜಿಯವರ ಸಂದರ್ಶನ ಮಾಡುತ್ತಿರುವುದು ನನಗೆ ತುಂಬ ಸಂತೋಷವಾಗಿದೆ ಮತ್ತು ಅಷ್ಟೇ ನಾನು ಧನ್ಯನು. ಯಾಕೆಂದರೆ ಇಂಥ ಒಂದು ವ್ಯಕ್ತಿಯ ಹತ್ತಿರ ನನಗೆ ಈ ಸುಸಂದರ್ಭ ಸಿಕ್ಕಿದ್ದು ನಾನು ಪುಣ್ಯ ಅಂತ ತಿಳ್ಕೊಳ್ಬೇಕು. ಈ ಭಾಗದ ಹಿರಿಯರಾದ ಶ್ರೀ ವಿದ್ಯಾಧರ್ ಗುರೂಜಿಯವರು ನಮ್ಮ ನವ ಯುವಕರಿಗೆ ಸದಾ ಮಾರ್ಗದರ್ಶನ ಮಾಡುತ್ತಾ ಇವತ್ತಿಗೂ 103 ವರ್ಷಗಳಾದ್ರೂ ಯುವಕರಂತೆ ಯುವಕರ ಜೊತೆಯಲ್ಲಿ ಇದ್ದು ಯುವಕರಿಗೆ ಸದಾ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಅಂಥವರನ್ನು ಇವತ್ತು ನಾನು ಸಂದರ್ಶನ ಮಾಡುತ್ತಿರುವುದು ನನ್ನ ಪುಣ್ಯ ಅಂತೇಳಿ ಪುನಃ ನಾನು ಹೇಳುತ್ತಾ ಅವರಿಗೆ ನಾನು ಕೆಲವು ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಕೇಳಲು ನಾನು ಬಯಸುತ್ತೇನೆ. ಅಷ್ಟೇ ಅಲ್ಲದೆ ಶ್ರೀ ವಿದ್ಯಾಧರ ಗುರೂಜಿಯವರು ನನ್ನ ಮಾರ್ಗದರ್ಶಕರು ಮತ್ತು ನನ್ನ ಗುರುಗಳು ಯಾವತ್ತೂ ಆಗಿದ್ದರು. ಚಿಕ್ಕಂದಿನಿಂದ ನಾನು ಅವರ ಒಂದು ಗರಡಿಯಲ್ಲಿ ಬೆಳೆದಂಥ ಅಂಥ ಒಂದು ಸಂದರ್ಭ ಕರ್ನಾಟಕ ರಾಜ್ಯ ಪತ್ರಕಾರ ಇಲಾಖೆ ನನಗೆ ಇವತ್ತು ಒದಗಿಸಿಕೊಟ್ಟಿದ್ದೆ. ನಾನು ಇವತ್ತು ಸಂತೋಷದಿಂದ ಇವತ್ತು ಅವರ ಸಂದರ್ಶನವನ್ನು ನಾನು ಮಾಡ್ತಿದ್ದೇನೆ. ಮಾನ್ಯ ವಿದ್ಯಾಧರ್ ಗುರೂಜಿ ಸಾಹೇಬರೇ, ಬನ್ನಪ್ಪವರೇ, ನೀವು ಕೇಳಿದ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮಹತ್ವಪೂರ್ಣ ಪ್ರಶ್ನೆಗಳು. ನನ್ನ ಬಾಲ್ಯದ ಬಗ್ಗೆ ಕೇಳಿದ್ದೀರಿ. ನನ್ನ ಬಾಲ್ಯ ಅತ್ಯಂತ ವಾತ್ಸಲ್ಯಮಯಿ, ಪ್ರೀತಿ, ಪ್ರೇಮ ಮತ್ತು ಹಿಂದಿಯಲ್ಲಿ ಹೇಳಬೇಕಾದ್ರೆ ಲಾಡು ಪ್ಯಾರ್ ನೆರಳಿನಲ್ಲಿ ನನ್ನ ಬಾಲ್ಯ ಬೆಳೆದಿದೆ. ನಮ್ಮ ಅಜ್ಜಿ ಹೇಳಿದಾಗೆ ದೇಶದ ಆ ಸಮಯದ ವಾತಾವರಣ ಅತ್ಯಂತ ಸಂಕ್ರಮಣ ವಾತಾವರಣ. ಒಂದು ಕಡೆ ಯುದ್ಧದ ಕಾರ್ಮೋಡಗಳು ನಡೆಯುತ್ತಾ ಇದ್ದರೆ, ಇನ್ನೊಂದು ಕಡೆ ದೇಶಕ್ಕೆ ಬರಗಾಲ ಬಂದದ್ದು. ಆ ಬರಗಾಲದಲ್ಲಿ ಎಷ್ಟೋ ಜನರು ತಮ್ಮ ಮಕ್ಕಳನ್ನೇ ಮಾರಿಕೊಂಡದ್ದುಂಟು. ಹುಣಸೆ ಬೀಜದಂಥ ಬೀಜಗಳನ್ನು ಕುದಿಸ್ಕೊಂಡು ತಿಂದದ್ದುಂಟು. ಅಂಥ ಸಮಯದಲ್ಲಿ ನೀನು ಹುಟ್ಟಿದ್ಯಪ್ಪ ಅಂತಂದು ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ದಳು. ನಾನು ಆ ಯುದ್ಧದ ಪರಿಸ್ಥಿತಿಯಲ್ಲಿ 2 ವರ್ಷದವ ಇದ್ದೆ. ಹೇಳ್ತಾನೆ, ನೀನು ಆವಾಗ 2 ವರ್ಷದವ ಇದ್ದಿದ್ದಿ, ನೀನು ಕಾಲಾತ್ಮಕ ಅಂತಂದು ನನಗೆ ಹೇಳ್ತಾ ಇದ್ದಳು. ನನಗೆ ಈ ಕಾರಣ ಅಂತಂದರೆ ನಮ್ಮ ಕುಟುಂಬ ಸಂಯುಕ್ತ ಪರಿವಾರ, ಕೂಡಿ ಇದ್ದಂಥ ಪರಿವಾರ. ಆ ಕುಟುಂಬಕ್ಕೆ ನಮ್ಮ ತಂದೆಯರು, ಹಿರಿಯರು, ಅವರ ತಮ್ಮಂದಿರಿಬ್ಬರು ಎಲ್ಲ ಕೂಡಿ ನಮ್ಮ ಕುಟುಂಬದಲ್ಲಿ 15-20 ಜನ ಜನರಿರ್ತಿದ್ರು. ಆ ಕುಟುಂಬದಲ್ಲಿ ನನಗೆ ಸಿಕ್ಕಿದ ವಾತ್ಸಲ್ಯ ಅಂತಂದರೆ ಯಾರೂ ನನ್ನನ್ನು ಕೆಳಗೆ ಬಿಡ್ತಿದ್ದಿಲ್ಲ.
ಯಾರನ್ನಾರು ಎತ್ಕೊಂಡೇ ಇರ್ತಿದ್ದರು. ಇದು ಮನೆದಿದ್ದು. ನಮ್ಮ ತಂದೆಗೆ ಬೇಕಾದವರು ಭಾಳಷ್ಟು ಊರಿಗಿನ ಜನರು ಕೂಡ ನನ್ನ ಎತ್ಕೊಂಡು ಮುದ್ದಾಡ್ತಾ ಇದ್ದರು. ನಮ್ಮ ಅಜ್ಜಿ ಹೇಳಿದ ಮಾತು. ಅಲ್ಲಿ ನಮ್ಮೂರು ಗುರುಮಠಕಲ್, ಅಲ್ಲಿ ಅರಬರ ಸಂಖ್ಯೆ ಜಾಸ್ತಿ, ಅರಬ್ ಜನರು. ಅವರು ನಮ್ಮ ತಂದೆಗೆ ಸ್ನೇಹಿತರು. ಅವರು ಕೂಡ ನನ್ನನ್ನು ಎತ್ತಿಕೊಂಡು ಮುದ್ದಾಡಿದಷ್ಟೇ ಅಲ್ಲ, ಹಬ್ಬಗಳಲ್ಲಿ ಭುಜದ ಮೇಲೆ ಕೂಡಿಸ್ಕೊಂಡು ತಲವಾರು ಗಿರ್ವಾರ್ ತಿರುಗಾಡ್ತಾ ಇರ್ತಾನೆ. ಇದು ನನ್ನ ಬಾಲ್ಯದ್ದು. ವಿದ್ಯಾಭ್ಯಾಸ ಬಗ್ಗೆ ಹೇಳಿದ್ದೀರಿ. ನನಗೆ ಶಾಲೆಗೆ ಹಾಕಿದ್ದು 10 ವರ್ಷ. ಈಗಿನಂಗೆ 2-3 ವರ್ಷ ಅಲ್ಲ. ಲಾಡು ಪ್ರೇಮ ಪ್ರೀತಿಗೋಸ್ಕರ ಶಾಲೆಗೆ ಹಾಕಿರಲಿಲ್ಲ. ಯಾಕೆ ಹಾಕಿಲ್ಲ ಅಂದರೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಳು, ಮಾಸ್ತರ್ ಜನರು ಹೊಡಿತಾರಪ್ಪ, ಹೊಡಿತಾರ ಇದು ಅದು ಇದಕ್ಕಾಗ್ತಿದ್ದು ನೇಡಾಗ್ತಿದ್ದು ಅವಾಗ. ಅದಕ್ಕೆ ಅಂಜಿ ಶಾಲೆಗೆ ಕಳಿಸಿಲ್ಲ. 10ನೇ ವರ್ಷದೊಳಗೆ ನಮ್ಮ ತಂದೆಯವರು ಮೋಡಿ ಭಾಷೆಯ ಒಂದು ಶಾಲೆಗೆ ಕಳಿಸಿದರು. ಮೋಡಿ ಭಾಷೆ ಯಾಕಂತಂದರೆ ಆವಾಗಿನ ಸರ್ಕಾರದ ಎಲ್ಲ ಹಳ್ಳಿಗಳಲ್ಲಿ ಕಾಗದಗಳು, ಖಾತೆ ಕಿರ್ದಿಗಳು, ಲೆಕ್ಕಪತ್ರಗಳೆಲ್ಲ ಮೋಡಿ ಭಾಷೆಯಲ್ಲಿ ಇರ್ತಿದ್ವು. ಅವರಿಗೆ ಪಟ್ವಾರಿ ಅಥವಾ ಕುಲಕರ್ಣಿ ಅಂತ ಕರೀತಾ ಇದ್ದರು. ಅದ್ರ ಸಲುವಾಗಿ ಅದರ ಮಹತ್ವ ಭಾಳ ಇತ್ತು. ಅದು ನನಗೆ ಬರಬೇಕನ್ನೋದು ನಮ್ಮ ತಂದೆಯವ್ರ ಇಚ್ಛೆ. ಅದಕ್ಕೆ ಮೋಡಿ ಕಲೀಲಿಕ್ಕೆ ಹಾಕಿದ್ರು. ಮೋಡಿ ಭಾಷೆಯಲ್ಲಿ ಪತ್ರ ವ್ಯವಹಾರ ಅಂತಂದು ಅದು ಕೊನೆಯ ಪರೀಕ್ಷೆ. ಆ ಪತ್ರ ವ್ಯವಹಾರ ಪಾಸ್ ಮಾಡಿದರೆ ಆಯಿತು, ಅವನಿಗೊಂದು ಡಿಗ್ರಿ ಸಿಕ್ಕಂಗೆ. ನಾನು ಪತ್ರ ವ್ಯವಹಾರ ಓದಿ ಪಾಸ್ ಮಾಡಿದೆ. ಆ ನಂತರ ನನಗೆ ಸರ್ಕಾರಿ ಶಾಲೆಯಲ್ಲಿ ಆವಾಗ ಉರ್ದು ಭಾಷೆ ಮಾಧ್ಯಮ ನಿಜಾಮ ಸ್ಟೇಟ್, ಅದು ಸರ್ಕಾರಿ ಶಾಲೆ 4ನೇ ಕ್ಲಾಸಿಗೆ ನನಗೆ ಸೇರಿಸಿದ್ರು. ಅಲ್ಲಿ ಅಭ್ಯಾಸ ನಂದು ಶುರುವಾದದ್ದು. ಮೊದಲು ಮೋಡಿ. ನಮ್ಮ ಮನೆಯಲ್ಲಿ ಆಡ್ತಕ್ಕಂಥ ಭಾಷೆ ತೆಲುಗು. ನಮ್ಮ ಪ್ರಾಂತನೂ ತೆಲುಗು, ಹೈದ್ರಾಬಾದಾಗ. ನಾನು ತಗೊಂಡದ್ದು ಮರಾಠಿ ಸೆಕೆಂಡ್ ಲ್ಯಾಂಗ್ವೇಜು. ಯಾಕಂದರೆ ಎಲ್ಲ ಆಗಿನ ಸರ್ಕಾರಿ ಅಷ್ಟೇ ಅಲ್ಲ, ಖಾಸಗಿ ದುಕಾನ್ಗಳಲ್ಲಿ ಕೂಡ, ಅಡತಿ ದುಕಾನ್ಗಳಲ್ಲಿ ಕೂಡ ಮರಾಠಿ ಭಾಷೆ ಖಾತೆ ಕೆರೆದು ಅದಕ್ಕೆ ಮಹತ್ವ ಉಂಟು. ಅದಕ್ಕೋಸ್ಕರ ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪನವರು ನನಗೆ ಮರಾಠಿ ಕಲಿಬೇಕು, ಮರಾಠಿ ಬರಬೇಕು, ಎಲ್ಲ ಮಾಹಿತಿ ಸಿಗಬೇಕನ್ನೋ ದೃಷ್ಟಿಯಿಂದ ಅದಕ್ಕೆ ಸೇರಿಸ್ತಾ. ಇದು ನನ್ನ ಅಭ್ಯಾಸದ. ಸರ್, ನಿಮಗೆ ನಿಮ್ಮ ಮೂಲ ಹೆಸರು ಏನು ಸರ್? ನಿಮ್ಮ ಮೂಲ ಹೆಸರು ಏನು ಸರ್? ನಿಮ್ಮ ಮೊದಲಿನ ಹೆಸರು ಏನು ಸರ್? ನಿಮ್ಮ ಮೂಲ ಹೆಸರು ಏನು ಸರ್? ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ಅವಾಗ ನಮ್ಮ ತಾಯಿ ತಂದೆ ಇಟ್ಟದ ಹೆಸರು ಬಿಚ್ಚಪ್ಪ ಅಂತಂದು. ಅದಕ್ಕೆ ಕಾರಣ ಅಂತಂದರೆ ನನಗಿಂತ ಮೊದಲು ನಮ್ಮ ತಂದೆ ತಾಯಿಗೆ 2 ಸಂತಾನಗಳು ಪರಲೋಕವಾಸಿ ಆಗಿದ್ದವು ಅಷ್ಟೇ. ಅದಕ್ಕೆ ಈ ಹುಡುಗ ಎಲ್ಲನ್ನ ಬಿತ್ತು ಬದುಕಲಿ, ಭಿಕ್ಷೆಯನ್ನು ಬೇಡಿ ಬದುಕಲಿ ಅಂತಂದು ಈ ಹೆಸರು ಇಟ್ಟಿತ್ತು. ಸರ್, ನೀವು ಎಷ್ಟು ಮಂದಿ ಅಣ್ಣ ತಮ್ಮರು ಸರ್? ಸಹೋದರರು ಎಷ್ಟು ಜನ ಸರ್ ನೀವು? ಅಣ್ಣ ತಮ್ಮರು ಅಕ್ಕ ತಂಗಿಯರು ಎಷ್ಟು ಜನ ಸರ್ ನೀವು? ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಷ್ಟು ಜನ? ನಮ್ಮ ತಂದೆಯವರು ಅವ್ರಿಗೆ 2 ತಮ್ಮಂದಿರು. ನಮ್ಮ ತಾಯಿ, ನಮ್ಮ ಚಿಕ್ಕಮ್ಮನವರು 2. ನಾನು ಹುಟ್ಟಿದಾಗ ನಾನು ಮನೆಗೆ ಚೊಚ್ಚಲ ಮಗ, ಯಾರೂ ಇರಲಿಲ್ಲ. ಬಾಕಿ ಆಳುಗಳು, ನೌಕರ ಚಾಕರು ಅವರೆಲ್ಲಿದ್ದರು. ಇದು ಇವರ ಹೆಸರುಗಳನ್ನು ಬೇಕಾಗಿಲ್ಲ. ಸರ್, ನಿಮಗೆ ವಿದ್ಯಾಧರ್ ಗುರುಜಿ ಅಂತ ಹೆಸರು ಯಾಕೆ ಬಂತು ಸರ್? ವಿದ್ಯಾಧರ್ ಗುರೂಜಿ ಹೆಸರು ಬಂದದ್ದಂದರೆ
ಅದೊಂದು ಇತಿಹಾಸನೇ ಅದ. ನಮ್ಮೂರಿಗೆ ಹರಿದ್ವಾರದಿಂದ ಒಬ್ಬ ಸ್ವಾಮಿಗಳು ಬಂದಿದ್ದರು. ಸ್ವಾಮಿ ರಾಮಗಿರಿಜಿಯವರ ಹೆಸರು. ಮಹಾನ್ ಕ್ರಾಂತಿಕಾರಿ ಸ್ವಾಮಿ. ಆ ಊರಿಗೆ ಬಂದಾಗ ನಮ್ಮೂರಿಗಿನ ಬಹಳಷ್ಟು ಯುವಕರೆಲ್ಲ ಅವ್ರನ್ನ ಸಂಪರ್ಕ ಬೆಳೆಸಿದ್ರು. ಅವರ ಉಪದೇಶ ಕೇಳ್ತಾಯಿದ್ರು, ಪ್ರವಚನ ಕೇಳ್ತಿದ್ರು. ನನಗನು ಕೂಡ ನಮ್ಮೊಬ್ಬ ಸ್ನೇಹಿತ ಗಂಟೋಜಿ ಗೋಂಗ್ಲೆ ಅಂತಂದು ಕರ್ಕೊಂಡು ಹೋದ್ರು ದಿವಸ. ನನಗೆ ಸ್ವಾಮಿಗಳ ಬಗ್ಗೆ ಶ್ರದ್ಧೆ ಭಕ್ತಿ ಅಂತ ಇರಲಿಲ್ಲಾಗಲಿ ಸ್ನೇಹಿತನ ಇದಕ್ಕಾಗಿ ನಾನು ಅವ್ರ ಜೊತೆ ಹೋಗಿದ್ದೇನೆ. ನನಗೆ ಪರಿಚಯ ಮಾಡಿಸ್ಕೊಟ್ರಲ್ಲಿ ಗಂಟಪ್ಪ ಅವರು. ಇವರು ಮಡಿವಾಳ ಸಮಾಜಕ್ಕೆ ಸೇರಿದವರು. ಮಡಿವಾಳ ಸಮಾಜಕ್ಕೆ ಸೇರಿದವರು ಒಳ್ಳೆಯ ವಿದ್ಯಾರ್ಥಿಗಳು. ಅವರು ಹಿಂದಿಯಲ್ಲಿ ಪರಿಚಯ ಮಾಡಿಸ್ಕೊಟ್ರು ಈ ಧೋಬಿ ಸಮಾಜಕ್ಕೆ ಅಂತ. स्वामी धोबी मत बोलो, ये वशिष्ठ कुलोत्पन्न पुत्र है, कपड़े नहीं धोएगा, आदमियों को धोएगा ನನ್ನ ತಲೆನೇ ತಿರುಗಿಬಿಟ್ಟದ ಕೇಳಿ. ಅರೇ, ನಾನು ವಶಿಷ್ಠ ಕುಲೋತ್ಪನ್ನ ಪುತ್ರ, ಬಟ್ಟೆ ಒಗೆಯೋದಿಲ್ಲ ಅಂತ ಮನುಷ್ಯರನ್ನ ಒಗಿತಾನಂತ. ಅದು ನನಗೆ ಒಂಥರದ ಗರ್ವ ಅನ್ನಿಸ್ತು. ಆಮೇಲೆ ಸ್ವಾಮಿ ಪರಿಚಯ ಆಯಿತು. ನಾ ದಿನ ಅವ್ರ ಬಳಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಶುರು ಮಾಡಿದೆ. ಒಂದು ದಿವಸ ನನಗನ್ನಿಸ್ತು, ಸ್ವಾಮಿಯವರೇ ಇದು ಈ ಹೆಸರು ನನಗೆ ಪಸಂದಿಲ್ಲ, ಇದು ಯಾಕೋ ಭಿಕ್ಷೆ ಬೇಡಿ ಚೆನ್ನಾದ ಹೆಸರು ಅದ, ನನಗೆ ಬೇಡ, ನೀವು ಹೊಸ ಹೆಸರು ಕೊಡ್ರಿ ಅಂತಂದೆ. ಅವರು 5 ಹೆಸರುಗಳು ಬರ್ಕೊಟ್ರು ಒಂದು ಕಾಗದದ ಮೇಲೆ. ಇದರೊಳಗೆ ನೀವು ಆರಿಸ್ಕೊಳ್ರಿ ಅಂತ ಹೇಳಿದ್ರು. ಯಾವ ಹೆಸರು ಬೇಕು ಅನ್ಸ್ಕೊಂಡು ಅದರಲ್ಲಿ ನನಗೆ ವಿದ್ಯಾಧರನ ಹೆಸರು ಮನದಟ್ಟವಾಯಿತು. ಹೇಳಿ ಸ್ವಾಮಿ, ಮೇರಾ ನಾಮ ರಖನಾ. ಅವತ್ತು ಸಾಯಂಕಾಲ ಅವರು ಎಲ್ಲ ಜನರು ಊರಿನ ಜನ ಕರೆಸಿ ಹವನ ಹೋಮ ಮಾಡಿ ನನ್ನ ನಾಮಕರಣ ವಿದ್ಯಾಧರ ಅಂತ ಮಾಡಿಬಿಟ್ರು. ಇದು ಹೆಸರು ಬಂದದ್ದು. ಸರ್, ನೀವು ಹಿಂದಿ ಇಷ್ಟು ನಿರಾಳವಾಗಿ ಮಾತಾಡಲಿಕ್ಕೆ ಕಾರಣ ಏನು ಸರ್? ಹಿಂದಿ ಭಾಷೆ ನೀವು ಇಷ್ಟು ನಿರಾಳವಾಗಿ ಮಾತಾಡ್ತಾ ಇದ್ದೀರಲ್ಲ ಸರ್, ಅದ್ರದ್ದು ಏನು ಕಾರಣ ಏನು ಸರ್? ಅಷ್ಟು ನೀವು ಕ್ಲಿಯರಾಗಿ ಮಾತಾಡ್ಲಿಕ್ಕೆ ಬರೋದು? ಅದಕ್ಕೆ ಕಾರಣ ಅಂತಂದರೆ, ನಾವು ಭಗತ್ ಸಿಂಗಿನ ಗಲ್ಲು ಶಿಕ್ಷೆ ವಿರುದ್ಧ ಗುರುಮೆಟ್ಕಲ್ನಲ್ಲಿ ವಿದ್ಯಾರ್ಥಿಗಳನ್ನು ತಗೊಂಡು ಪ್ರತಿಭಟನಾ ಮೆರವಣಿಗೆ ಮಾಡಿದ್ವಿ. ಇದು ರಾಜದ್ರೋಹ ಅಂತಂದು ನನ್ನನ್ನು ಶಾಲೆಯಿಂದ ತೆಗೆದುಹಾಕಿದ್ರೆ ಸರ್. ಆಮೇಲೆ ನಾನು ಲಾಹೋರ್ಗೆ ಹೋಗಬೇಕಾಯಿತು ಹೆಚ್ಚಿನ ಅಭ್ಯಾಸಕ್ಕಾಗಿ. ಲಾಹೋರ್ನಲ್ಲಿ ಉರ್ದು ಮತ್ತು ಹಿಂದಿಯಲ್ಲಿ ಇದ್ದಿದ್ದ ಭಾಷೆ. ಹಿಂದಿ ಅಭ್ಯಾಸ ಮಾಡಿದೆ, ಹಿಂದಿ ಭಾಷೆ ಮಾಡಿದೆ. ಏನೋ ಒಂದು ಅಂತಂದರೆ 1936ರಲ್ಲಿ ವರ್ಧಾ ಸೇವಾಗ್ರಾಮದಲ್ಲಿ ನಾನು ಗಾಂಧಿಯವ್ರನ್ನ ಕಾಣಲಿಕ್ಕೆ ಹೋಗಿದ್ದೆ. ಆವಾಗ ಸಣ್ಣಾಗ್ಲಿಂದ ನನಗೊಂದು ಹುಚ್ಚು, ಯಾರು ದೊಡ್ಡ ಲೀಡರ್ಸ್ ಇದ್ದಾರ, ನೇತಾರಿದ್ದಾರ, ಅವ್ರನ್ನ ನೋಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಪರಿಚಯಿಸ್ಕೊಳ್ಬೇಕು ಅನ್ನೋದೊಂದು ಹವ್ಯಾಸ. ಗಾಂಧೀಜಿಯವ್ರನ್ನ ನಾನು ಸೇವಾಗ್ರಾಮದಲ್ಲಿ ಭೇಟಿಯಾದೆ. ಅವರು ಆಟೋಗ್ರಾಫ್ ತೊಗೊಳ್ಬೇಕನ್ನೋದು ನನ್ನ ಇಚ್ಛೆ. ಗಾಂಧೀಜಿಯವ್ರನ್ನ ಭೇಟಿಯಾದಾಗ ಕೇಳಿ, ಏನು ಸುದ್ದಿ ಅಂತ ಕೇಳಿದೆ. ನಿಮ್ಮ ಆಟೋಗ್ರಾಫ್ ಬೇಕು ನನಗತ್ತೆ, ನಾನು ಕರ್ನಾಟಕದಿಂದ ಬಂದೀನಿ ಅಂತಂದು. ಆಟೋಗ್ರಾಫ್ ಕೊಡ್ತೀನಾಗಲಿ, ನಂದೊಂದು ಕಂಡೀಷನ್ ಅಂತ ಹೇಳಿರುತ್ತೆ. ಏನು? ನೀವು ಜೀವನದಲ್ಲಿ ಹಿಂದಿ ಭಾಷೆ ಪ್ರಚಾರ ಮಾಡಬೇಕು, ಒಳ್ಳೆಯದ ಅಂತ ಅಂದತ್ತೆ. ನನಗೆ ಬೇಕಾದದ್ದು ಆಟೋಗ್ರಾಫು. ಕುರುಡನಿಗೆ ಏನು ಬೇಕಂದ್ರೆ 2 ಕಣ್ಣು ಅಂತ. ಅವರು ಕಂಡೀಷನ್ನು ಒಪ್ಕೊಂಡ್ಬಿಟ್ಟೆ. ಆವಾಗಲಿಂದ ನಾನು ವಚನಬದ್ಧ ಆಗಿದ್ದು ಹಿಂದಿ ಪ್ರಚಾರಕ್ಕಾಗಿ ನಡೆಸ್ಕೊತಾ ಬಂದೀನಿ. ನಾನು ಭಾಷಣ ಮಾಡೋದು ಮಾತಾಡೋದೆಲ್ಲ ಹಿಂದಿಯಲ್ಲೇ ಜಾಸ್ತಿ. ಈ ಕರ್ನಾಟಕ ಪ್ರಾಂತ ಆದಮೇಲೆ
ಇತ್ತೀಚೆಗೆ ಕನ್ನಡ ಕಲ್ತೋದು ಸರ್. ಸರ್ ಇನ್ನೊಂದು ಸರ, ನೀವು ಭಾಳಷ್ಟು ಜನ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಮಾತಾಡ್ತಾರೆ ಸರ. ಮೇಲಿನವರು ಕೆಳಗಿನವರು ಮೇಲ್ಜಾತಿಯವ್ರಿಗೆ ಮದುವೆ ಮಾಡ್ಕೊಳ್ತಾರೆ, ಆದರೆ ನೀವು ಕೆಳಜಾತಿಯವ್ರಿಗೆ ಮದುವೆ ಮಾಡ್ಕೊಂಡಿರಿ ಸರ್. ಅಸ್ಪೃಶ್ಯತೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಸರ್? ಅಸ್ಪೃಶ್ಯತೆ ಬಗ್ಗೆ ಚಿಕ್ಕಂದಿನಿಂದಲೇ ನನಗೆ ಒಂಥರದಿತ್ತು. ಶಾಲೆಯಲ್ಲಿ ನಮ್ಮ ಶಾಲೆಗಳಲ್ಲಿ ಗುರುಮೆಟ್ಕಲ್ನಲ್ಲಿ ಸಮಗಾರ ಹುಡುಗರು ಶಾಲೆಗೆ ಬರ್ತಾಯಿದ್ದರು ಸರ್. ಅಲ್ಲಿ ಅವ್ರನ್ನ ಕೆಳಗೆ ನೆಲದ ಮೇಲೆ ಕೂಡಿಸ್ತಾಯಿದ್ದರು. ಅವರು ಶಾಲೆಗೆ ಬರಬೇಕಾದ್ರೆ ತಮ್ಮ ಗೋಣಿ ಚೀಲಗಳು ತಂದ್ಕೊಂಡು ತಾವು ಹಾಸ್ಕೊಂಡು ಗೂಡಿಸ್ಕೊಂಡು ಅಲ್ಲಿ ಕೂಡಬೇಕು ಅವರು ಸರ್. ಮಾಸ್ತರ್ ಜನರು ಅವರಿಗೆ ಹೊಡಿಬೇಕು ಅಂತಂದರೆ ಅವ್ರು ಚಡಿ ಹಿಡಿದು ಹೊಡಿತಿದ್ದಿಲ್ಲ, ಬೀಸಿ ಹೊಡಿತಿದ್ದರು. ಆ ಚಡಿನ ಹುಡುಗ ತಂದು ಟೇಬಲ್ ಮೇಲೆ ಬಿಸಾಡಬೇಕು, ಟೇಬಲ್ನ ಮುಟ್ಲಿಕ್ಕಿಲ್ಲ, ಮತ್ತೆ ಹೊಡಿದೈತೆ. ಇದನ್ನು ನೋಡಿ ನನಗೆ ಒಂಥರದ್ದು ಭಾಳ ಹುಡುಗರ ಬಳಿ ಕಳಿಕಳಿ ಅನ್ನಿಸ್ತದೆ ಸರ್. ಭಾಳ ಎಂಥ ಅನ್ಯಾಯ ಅಂತ ಅನ್ನೋದು. ಆವಾಗಲಿಂದೇ ಅಸ್ಪೃಶ್ಯದ ಬಗ್ಗೆ ನನ್ನ ವಿರೋಧ. ಅಷ್ಟರಲ್ಲಿ ಏನಾಯಿತು, ಅಲ್ಲಿ ಶಾಂತವೀರ್ ಸ್ವಾಮಿ ಅಂತಂದು ದೊಡ್ಡ ಮಠ ಅವ್ರ ಸ್ವಾಮಿಗಳು, ಅಸ್ಪೃಶ್ಯದ ಬಗ್ಗೆ ಅವ್ರಿಗೇನು ವಿರೋಧ ಇತ್ತು. ನಾವು ಅವ್ರ ಬಳಿ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆ ಸಮಗಾರ ಹುಡುಗರನ್ನು ಅಲ್ಲಿ ಬರಲಿಕ್ಕೆ ಶುರು ಮಾಡಿದರು. ಎಷ್ಟಾಯಿತು ಹೌದು. ಆಮೇಲೆ ನಾವು ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ 1930ರಲ್ಲಿ ಗುರುಮೆಟ್ಕಲ್ನಲ್ಲಿ ಪೂರಾ ಊರಲ್ಲೇ ಡಂಗೂರ ಹೊಡಿಸಿ ಅಸ್ಪೃಶ್ಯತೆ ನಿವಾರಣಾ ದಿವಸ ಇಲ್ಲಿ ಆಚರಿಸ್ತಾ ಇದ್ದೀವಿ. ಆರ್ಯ ಸಮಾಜ ಮಂದಿರದಲ್ಲಿ ಅಲ್ಲಿ ಅಡುಗೆ ಮಾಡೋರು ಹರಿಜನ ಹೆಣ್ಣುಮಕ್ಕಳು. ಹೆಣ್ಣುಮಕ್ಕಳಿಂದ ಅಡುಗೆ ಮಾಡಿಸಿ ಮಾಲ್ದಿ ಮಾಡಿಸಿ, ಅದು ಮಾವಿನ ಹಣ್ಣಿನ ಸುಗ್ಗಿ, ಅದು ಹಣ್ಣಿನ ಸೀಕರಣೆ ಮಾಡಿಸಿ ಎಲ್ಲ ಊರಾಗ ಡಂಗರಿಗೆ ಎಲ್ಲ ಜನರು ಬರಬೇಕಂದ್ರೆ ಭಾಳ ಯಶಸ್ವಿಪೂರ್ಣ ಇದು ಸಮ್ಮೇಳನ. ಆ ಊರಲ್ಲಿ 2 ಮನೆತನದ ಮಂದಿ ಮಾತ್ರ ಬಂದಿದ್ದಿಲ್ಲ. ಎಲ್ಲ ಬ್ರಾಹ್ಮಣರು, ಲಿಂಗಾಯತರು ಎಲ್ಲ ಜನರು ಆ ಸಹಭೋಜಕ್ಕೆ ಸೇರಿದರು. 2 ಮುಸಲ್ಮಾನರು ಸಹ ಬಂದಿದ್ದರು ಅದರಲ್ಲಿ. ಇದು ಆವಾಗಲಿಂದ ನನಗೊಂಥರ ಪ್ರೋತ್ಸಾಹ ಅಷ್ಟೇ. ಆಮೇಲೆ ಸ್ಟೇಟ್ ಲೆವೆಲ್ ಮೇಲೆ ಅಸ್ಪೃಶ್ಯತಾ ನಿವಾರಣಾ ಸಮಿತಿ ಮಾಡಿ ಎಲ್ಲ ಕಡೆ ತಿರುಗಾಡಿ ಅದರ ನಿವಾರಣೆ ಬರ್ತದೆ. ಅಂದರೆ ಈಗೂ ಅಸ್ಪೃಶ್ಯತಾ ನಿವಾರಣಾ ಮನಸ್ಸಿನಿಂದ ಆಗಿಲ್ಲ ಯಾರಿಗೆ, ಬರೀ ಕಾನೂನು ಇದ್ದದಕ್ಕೆ ಜನರು ಅದತ್ತಾರೆ. ಮನಸ್ಸಿನಿಂದ ಹೋಗಬೇಕು ಅಸ್ಪೃಶ್ಯತೆ, ಅದು ಹೋಗಿಲ್ಲ. ಕೆಲವು ಜನರು ಮಾತ್ರ ಇದಾರು ಮಾಡ್ತಾರೆ, ಎಲ್ಲ ಜನರ ಹತ್ರ ಇನ್ನೂ ಇದೆ. ಇದು ಈಗೂ ಜಗಳಗಳಾಗ್ತವೆ ಹಳ್ಳಿಗಳಲ್ಲಿ. ಸರ್, ತಾವು ಸ್ವಾತಂತ್ರ್ಯ ಹೋರಾಟದ ಯಾವ ಹಂತದಲ್ಲಿ ಪ್ರವೇಶ ಮಾಡಿದ್ದೀರಿ ಸರ್? ಮತ್ತು ಅದಕ್ಕೆ ಯಾರು ಪ್ರೇರಣೆ ಯಾಕೆ ಸರ್? ನೀವು ಯಾವಾಗ ನೀವು ಸ್ವಾತಂತ್ರ್ಯ ಹೋರಾಟ ಪ್ರೇರಣೆ ಆಗಿದ್ದಂತಂದರೆ, ನಮಗೆ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಮೊಟ್ಟ ಮೊದಲು ಮಾಹಿತಿ ಸಿಕ್ಕಿದ್ದು ಸ್ವಾಮಿ ರಾಮಗಿರಿ ಅವರಿಂದ. ಯಾರು ನನಗೆ ದೀಕ್ಷೆ ಕೊಟ್ಟಿದ್ರಲ್ಲ ಅವರು ಇದ್ರು. ಅವನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರೇ. ಅವರು ನನಗೊಂದು ಪುಸ್ತಕ ಕೊಟ್ಟರು ಆವಾಗ, ಹಿಂದೂ ಪಂಚ್ ಅಂತಂದು. ಹಿಂದೂ ಪಂಚ್ ಅದರಲ್ಲಿ ಎಲ್ಲ ಕ್ರಾಂತಿಕಾರಿ ಗೀತೆಗಳು, ಕವಿತೆಗಳು, ಲೇಖನಗಳು. ಸ್ವಾತಂತ್ರ್ಯ ವೀರ ಸಾವರ್ಕರ ಬಗ್ಗೆ ಬಹಳ ಬರೆದದ್ದುಂಟು ಅದರಲ್ಲಿ. ಅದನ್ನು ಓದಿ ನನಗೆ ಪ್ರೇರಣೆ ಸಿಕ್ಕಿತು. ಪ್ರೇರಣೆ ಸಿಕ್ಕಿ ಗುರುಮೆಟ್ಕಲ್ನಲ್ಲಿ ಒಬ್ಬ ನಮ್ಮ ಮಿತ್ರರು, ಬಾಲಮಿತ್ರರು, ಗುರುನಾಥ್ ರೆಡ್ಡಿ, ಮಾಲಿ ಪಾಟೀಲ್ ಅಂತಂದು ನಾವಿಬ್ಬರು ಕೂಡಿ ಒಂದು ನಿರ್ಣಯ ತಗೊಂಡಿವಿ. ಏನಂದರೆ, ನಾವು ಕೂಡ ಭಗತ್ ಸಿಂಗನ ಹಾಗೆ
ಏನೋ ಒಂದು ದೊಡ್ಡ ಕೆಲಸ ಮಾಡಿ ಗಲ್ಲಿಗೆ ಹೋಗ್ಬೇಕನ್ನೋ ತಯಾರಾಗ್ತಿರ್ತಾರೆ. ಇದು ಇದು ನನ್ನ ಹೋರಾಟದ್ದು ಪ್ರೇರಣೆ ಸಿಕ್ಕಿದ್ದು ಸಾವರ್ಕರ್ ಜೀವನ ಓದಿ ಮತ್ತು ಸ್ವಾಮಿ ರಾಮಗಿರ್ಜಿ ಅವರಿಂದ. ಸರ್ ನಿಮ್ಮ ಹೋರಾಟದ ಸ್ವರೂಪ ಏನಿತ್ತು ಸರ್? ಅವತಾರ ನೀವು ಯಾವ ಥರಲಿಂದ ನೀವು ಹೋರಾಟ ಮಾಡಿದಿರಿ ಸರ್? ಯಾವ ಥರ ಸ್ವರೂಪ ಇತ್ತು ಸರ್ ನಿಮ್ಮದು? ಏನು ಹೋರಾಟದ ಸ್ವರೂಪ? ನಮ್ಮ ಹೋರಾಟದ ಸ್ವರೂಪ ಅಂತಂದರೆ ಆವಾಗ ಗಾಂಧೀಜಿಯವರು ಮಾತ್ರ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಅವ್ರ ಬಗ್ಗೆ ಥರದ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಪೊಲೀಸ್ ಅವರು ಗಾಂಧೀಜಿಯವ್ರನ್ನ ಹಿಡ್ಕೊಳ್ಳಿಕ್ಕೆ ಬಂದರೆ, ಬಂಧನ ಮಾಡಲಿಕ್ಕೆ ಬಂದರೆ ಒಬ್ಬ ಗಾಂಧಿ 100 ಗಾಂಧಿ ಆಗ್ತಿದ್ರು. ಹೀಗೆಲ್ಲ ಆ ವಿಷಯಗಳಿಂದ ಪ್ರೇರಣೆ ತಗೊಂಡು ಪ್ರಭಾವಿತರಾಗಿ ನಾವು ಕೂಡ ಅಹಿಂಸಾ ಮತ್ತು ಸತ್ಯಾಗ್ರಹ ಮಾಡಲಿಕ್ಕೆ ತಯಾರಾಗಿದ್ವಿ. ಸತ್ಯಾಗ್ರಹ ಮಾಡಬೇಕಂತಂದು ಸೋಲಾಪುರಕ್ಕೆ ಹೋಗಿದ್ವಿ. ಅಲ್ಲಿ ಭಾಯಿ ಬನ್ಸಿಲಾಲ್ ಅಂತಂದು ಆರ್ಯ ಸಮಾಜ ಪ್ರಮುಖ ನೇತಾರರು, ಕರ್ಮಠ ವ್ಯಕ್ತಿಗಳು. ಅವ್ರಿಗೆ ಹೇಳಿದ್ರು ನಾವು ಸತ್ಯಾಗ್ರಹ ಮಾಡಲಿಕ್ಕೆ ಬಂದೀವಿ ಅಂತಂದು. ಅವ್ರು ನಮಗೆ ಸಿಟ್ಟು ಮಾಡಿದರು. ಹುಚ್ಚುಗಳೇ ಯಾಕೆ ಜೀವನ ಕೆಡಿಸ್ಕೊಡ್ತೀರಿ ಅಂತಂದು ನನಗೊಂದು ಚಿಟ್ಟಿ ಕೊಟ್ಟರು. ಅಭ್ಯಾಸ ಮಾಡಲಿಕ್ಕೆ ಲಾಹೋರ್ ಹೋಗು, ಮುಂದಿನ ಅಭ್ಯಾಸ ಮಾಡು, ಜೀವನ ಹಾಳು ಮಾಡ್ಕೋಬೇಡ ಅಂತಂದು ಚಿಟ್ಟಿ ಕೊಟ್ಟು ಲಾಹೋರಿಗೆ ಕಳಿಸ್ಕೊಟ್ರು. ಇದು ಸರ್ ನಿಮ್ಮ ಹೋರಾಟದ ಸ್ವರೂಪ ನಮ್ಮದು. ನಿಮ್ಮ ಹೋರಾಟದ ಹಂತದಲ್ಲಿ ಅಹಿಂಸಾತ್ಮಕ ಸತ್ಯಾಗ್ರಹ. ನಿಮ್ಮ ಹೋರಾಟದ ಹಂತದಲ್ಲಿ ನಿಮ್ಗೆ ಆದ ಅನುಭವ ಏನು ಸರ್? ನಿಮ್ಗೆ ಏನು ತೊಂದರೆ ಆಯಿತು ಆ ಟೈಮ್ನಲ್ಲಿ? ನಿಮ್ಗೆ ಆದ ಅನುಭವಗಳೇನು ಸರ್? ಆ ಹೋರಾಟದಲ್ಲಿ ನಿಮ್ಗೆ ಆದ ತೊಂದರೆ ಮತ್ತು ಅವೆಲ್ಲ ಏನಾದವು ಸರ್ ನಿಮಗೆ? ಹೋರಾಟದ ಹಂತದಲ್ಲಿ ನಮಗೆ ವಿಚಿತ್ರವಾದ ಅನುಭವಗಳದು. ಮೊದಲನೇದು ಹೋರಾಟದ ವಿರುದ್ಧ ಸಮಾಜದಲ್ಲಿ ಒಂದು ಪಂಗಡ ರಾಜಕೀಯ ಪಕ್ಷಪಾತಿಗಳು ರಾಜಕೀಯ ಅಧಿಕಾರಿಗಳನ್ನು ಮೆಚ್ಚಿಸೋದಕ್ಕಾಗಿ ತಮ್ಮ ಉಳಿತಾಯಕ್ಕಾಗಿ ನಮ್ಮನ್ನು ಗುರಿ ಮಾಡ್ತಿದ್ದರು. ಇವರು 5th ಕಾಲಮಿಸ್ಟು. ನಮ್ಮ ವಿರುದ್ಧ ಸರ್ಕಾರ ಒಂದು ಮತ್ತು ವಿರೋಧಿ ವಿಚಾರಗಳು ಇತ್ತು. ಅದಲ್ಲದೆ ಈ 5th ಕಾಲಮಿಸ್ಟು ನಮ್ಮ ಜೊತೆಗೆ ಇದ್ದಂಗಿದ್ದು ಈ ಕಡೆ ಸುದ್ದಿಯಲ್ಲಿ ಆ ಕಡೆ ಮುಟ್ಸೋರು. ಇದು ನಮ್ಗೆ ಅತ್ಯಂತ ಅಪಾಯಕಾರಿ ಆಗಿತ್ತು. ಇದು ಅನುಭವ. ನಮ್ಮ ಅನುಭವ ಅಂತಂದರೆ ಇದೆಲ್ಲ ಪತ್ರಿಕೆಗಳು ಓದಿ ಸಮಾಚಾರವನ್ನು ಕೇಳಿ ನಂಗೆ ಒಂಥರ ಉತ್ಸಾಹ. ಜೈಲಿಗೆ ಹೋಗಬೇಕು, ಆಂದೋಲನ ಮಾಡಬೇಕು, ಸಭೆಗಳು ಮಾಡಬೇಕು, ಭಾಷಣ ಮಾಡಬೇಕು, ಜನರನ್ನು ಜಾಗೃತಿ ಮಾಡಬೇಕು, ಯುವಕರ ಸಂಘಟನೆ ಮಾಡಬೇಕು, ಲೈಬ್ರರಿಗಳು ತೆರಿಬೇಕು. ಇಂಥದ್ದೊಂದು ಹುಚ್ಚು ಅವಾಗ ನಮ್ಗೆ. ಇದರಲ್ಲಿ ಸಾಕಷ್ಟು ಅನುಭವಗಳಾದವು ನಮ್ಗೆ. ಆದ್ರೂ ನಮ್ಮ ಉತ್ಸಾಹ ಕುಗ್ಗಲಿಲ್ಲ. ನಾವು ಮುಂದೆ ಹರಿದೀವಿ. ಸರ್ ನಿಮ್ಮ ಎಷ್ಟನೇ ಇಸ್ವಿಯಲ್ಲಿ ಮದುವೆ ಆದ್ರಿ ಸರ್? ಮದುವೆ ಆದ ವರ್ಷ ಯಾವ್ದು ಸರ್? ಮದುವೆ ಆದದ್ದು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಮದುವೆ ಆದದ್ದು ಯಾವಾಗ ಅಂತ ಕೇಳ್ತಾ ಹೌದು. ನಮ್ಮ ಮದುವೆದು ಒಂದು ಇತಿಹಾಸ ಅದ. ನಾನು ಮನೆಯಿಂದ ಹೊರಗೆ ಬಂದದ್ದು ಮದುವೆ ಬೇಡ ಅಂತ ಅನಿಸ್ತು. ನಮ್ಮ ಮನೆಯಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಸರ್. ನಮ್ಮ ಬೀಗರು, ನೆಂಟರು, ಊರಾಗಿನ ಪ್ರಮುಖ ಜನರು ಎಲ್ಲರೂ ಕೂಡಿ ನನಗೆ ಸಾಕಷ್ಟು ಸಂಜಾಯಿಸಿದರು. ಹೇಳಿ ಮದುವೆ ಮಾಡ್ಕಪ್ಪ, ಮದುವೆ ಮಾಡ್ಕೋ, ಮದುವೆ ಮಾಡಿ ದೇಶ ಸೇವೆ ಮಾಡಬೇಕಂತ ಅನ್ನೋದು. ನಮ್ಮ ತಲೆಗೆ ಒಕ್ಕೊಂಡೋದು ಸ್ವಾಮಿ ದಯಾನಂದ ಸರಸ್ವತಿಯವರ ಜೀವನ. ನಾವು ಸನ್ಯಾಸಿ ಆಗಬೇಕು, ದೇಶ ಸೇವೆ ಮಾಡಬೇಕು, ಆರ್ಯ ಸಮಾಜ ಸೇವೆ ಮಾಡಬೇಕನ್ನೋದು ನಮ್ಮ ಗುರಿ ಮುಖ್ಯ ಮಾಡಿದ್ದು. ಇದು ನಮ್ಮ
ಸರ್, ನೀವು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅಮ್ಮವರು ನಿಮಗೆ ಯಾವ ಥರ ಸಪೋರ್ಟ್ ಕೊಟ್ಟರು ಸರ್? ಅದೇ ಹೇಳ್ತಾ ಇದ್ದೀನಲ್ಲ, ಅವರು ಎಲ್ಲ ಸ್ವಾತಂತ್ರ್ಯ ಮುಗಿದ ಮೇಲೆ 1955 ಎಲ್ಲ ಮುಗಿದಿತ್ತು. ಆಡಳಿತ ನಮ್ಮ ಕೈಯೊಳಗೆ ಬಂದಿತ್ತು, ಎಂದಾಗಿತ್ತು. ಈ ಹೆಣ್ಮಗಳು ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಬಡ ಹರಿಜನ ಕುಟುಂಬದ ಹೆಣ್ಣುಮಗಳು. ಈಕೆಗೆ ಭಾಳ ಓದಬೇಕನ್ನೋ ಆಸೆ, ಆಗಬೇಕನ್ನೋ ಒಂದು ಇಚ್ಛೆ ಹಾಕಿದ್ರು. ಆ ಊರಾಗ ಶಾಲೆ ಇರಲಿಲ್ಲ. ಆ ಊರಾಗಿನ ಗೌಡ್ರೊಬ್ಬರು ಮಲ್ಲಾರೆಡ್ಡಿ ಅಂತಂದು, ಅವರು ನನಗೆ ಸ್ನೇಹಿತರು. ಒಂದು ದಿವಸ ಬಂದು ಕೇಳಿದರು, ಗುರೂಜಿಯವರೇ, ನಮ್ಮೂರಾಗ ಒಬ್ಬ ಬಡ ಹರಿಜನ ಹುಡುಗಿದ್ದಾಳೆ, ಆಕೆಗೆ ಓದಬೇಕಂತಾಳ, ಊರಿನಲ್ಲಿ ವ್ಯವಸ್ಥೆ ಇಲ್ಲ, ನೀವು ಏನನ್ನ ಮಾಡ್ಬೋದೇನು ಅಂತಂದು. ನಾನಂದೆ, ಆರ್ಯ ಸಮಾಜ ಕಡೆಯಿಂದ ನಾವು ಆಕೆ ಓದೋ ವ್ಯವಸ್ಥೆ ಮಾಡಬಹುದು ಅಂತಂದು. ಅವರು ಆ ಹುಡುಗಿನ ಕರ್ಕೊಂಡು ಬಂದರು. ನಮ್ಮ ಆರ್ಯ ಸಮಾಜ ಮಂದಿರ ಇಟ್ಟು ಆಕೆ ಓದಿಸಿವಿ. ಆಕೆ ಅವಾಗ 7ನೇ ಕ್ಲಾಸು. ಆನಂತರ ಶ್ರಮಪಟ್ಟು ಮ್ಯಾಟ್ರಿಕ್ ಪಾಸ್ ಆದಳು. ಇದು ಅದು ಲಗ್ನದ ವಿಷಯ ಅಂತಂದರೆ, ನಾವು ಆಂಧ್ರದಲ್ಲಿ ರಂಗಾರೆಡ್ಡಿ ಅಂತಂದು ಒಬ್ಬ ವಯೋವೃದ್ಧರು, ಹಿರಿಯರು, ಆಂಧ್ರದಲ್ಲಿ ಅವ್ರನ್ನ ಬಹಳ ಗೌರವದಿಂದ ಕಾಣ್ತಾರೆ ಜನರು. ಮಂತ್ರಿಗಳಾಗಿದ್ದರು ಅವರು ಅವಾಗ. ಮತ್ತು ರಂಗಾರೆಡ್ಡಿ, ಆ ರಂಗಾರೆಡ್ಡಿನ ಯಾದಗಿರಿ ಕರೆಸ್ಬೇಕನ್ನೋದು ನಮ್ಮ ಇಚ್ಛೆ. ಜಾಲಿಧರ್ ಗೋಟ್ಲ ಅಂತಂದು ಒಬ್ಬ ಪಾರ್ಸಿ ತಾಡಿ ಕಾಂಟ್ರಾಕ್ಟರು, ಅವರು ನನಗೆ ಹೇಳಿದ್ದು, ರಂಗಾರೆಡ್ಡಿ ಅವ್ರನ್ನ ಕರ್ಕೊಂಡು ಬರ್ರಿ, ಅದೆಲ್ಲ ಖರ್ಚು ನಾನು ನೋಡ್ಕೋತೇನೆ ಅಂತಂದು. ನಾವು ರಂಗಾರೆಡ್ಡಿನ ಕಾಣಲಿಕ್ಕೆ ಹೋಗಿದ್ವಿ. ನಾನು ನಮ್ಮ ಮಿತ್ರರಾದ ಲಕ್ಷ್ಮೀನಾರಾಯಣ ಶೆಹರ ಅವರು ರಂಗಾರೆಡ್ಡಿನ ಕಂಡಾಗ ಅವರೊಂದು ಕಂಡೀಷನ್ ಇಟ್ಟರು ನಮ್ಗೆ, ನೀ ಲಗ್ನ ಮಾಡ್ಕೋತೀನಿ ಅಂದರೆ ನಾನು ಯಾದಗಿರಿಗೆ ಬರ್ತೀನಿ ಅಂತ ಹೇಳಿದೆ. ನಮ್ಗೆ ತೋರಿಸ್ಲಾರ್ದಂಗೆ ಆಯಿತು. ನಾನಂದೆ, ರೆಡ್ಡಿ ಅವರೇ, ಇದೇನು ಗೊಂಬೆಗಳ ಆಟ ಆಯಿತು, ಲಗ್ನ ಇಷ್ಟು ಜಲ್ದಿ ಹಂಗೆ ಅಷ್ಟೇ. ಯಾಕೆ ಅಂದರು, ನೀವು ಸುಧಾರಿತ ಜನರು, ಆರ್ಯ ಸಮಾಜ, ನೀನು ಸಿಂಪಲ್ಲಾಗಿ ಲಗ್ನ ಮಾಡ್ಕೋಬೇಕು, ಖಾದಿ ಬಟ್ಟೆ ಒಂದು ಸೀರೆ ದೋತ್ರ ಆಯ್ತು ಅಂತಂದು. ನಾ ಲಕ್ಷ್ಮೀನಾರಾಯಣ ಕಡೆ ನೋಡಿದೆ, ಏನಪ್ಪ ಏನು ಮಾಡೋಣ ಅಂತಂದು. ನಮ್ಮ ಹುಡುಗಿ ಮನೆಗೆ ಇದ್ದಳಲ್ಲ, ನಾನು ಅಂದೆ ಒಳ್ಳೇದಂತ ಒಪ್ಕೊಂಡೆ. ಲಕ್ಷ್ಮೀನಾರಾಯಣ ಕಳಿಸ್ಕೊಟ್ಟೆ ಯಾದಗಿರಿಗೆ. ಹೋಗಪ್ಪ, ಹುಡುಗರು ಮಾರವಾಡಿ ಹುಡುಗರು, ಅವ್ರಿಗೆಲ್ಲ ತಿಳಿಸು, ಹಿಂಗೆ ಗುರೂಜಿ ಒಪ್ಕೊಂಡಾರೆ ಅಂತಂದು, ಹುಡುಗಿನ ತಯಾರು ಮಾಡು ಅಂತಂದು. ಅದಕ್ಕೆ ಹುಡುಗಿನ ತಯಾರಾದಳು. ಅವ್ರ ತಾಯಿ ತಂದು ಒಪ್ಪಿಕೊಂಡ್ರು. ಲಗ್ನ ಆಯಿತು. 19 ಜುಲೈ ಅದೇ 55 ಲಗ್ನ ಆಗಿದೆ. ಈ ಥರ ನನ್ನ ಲಗ್ನ ಆಯಿತು. ಲಗ್ನಕ್ಕೆ ಪಂಡಿತ ಶ್ರೀರಾಮ್ ಶರ್ಮಾ ಅಂತಂದು ಮಹಾ ದೊಡ್ಡ ವಿದ್ವಾಂಸ, ಹಿಂದಿ ಸಂಸ್ಕೃತದಲ್ಲಿ, ಆತ ಪುರೋಹಿತ ಆಗಿದ್ದ ಲಗ್ನಕ್ಕೆ. ಕನ್ಯಾದಾನ ಮಾಡಿದವರು ದತ್ತಾತ್ರೇಯ ಔರಾದಿಯವರು, ಕಾಂಗ್ರೆಸ್ ನೇತಾರರು. ಲಗ್ನಕ್ಕೆ ಬಂದವರು ಹೈದರಾಬಾದಿಂದ ಆಬ್ಕಾರಿ ಮಂತ್ರಿಗಳಾದ ರಂಗಾರೆಡ್ಡಿಯವರು.
ಇದೆಲ್ಲ ವ್ಯವಸ್ಥೆ ಮಾಡಿದವರು ಜಾಲಿಧರ್ ಗೋಟ್ಲ ಅವರು. ಈ ವ್ಯವಸ್ಥೆ ಮಾಡಬೇಕಾದ್ರೆ ಗೋಟ್ಲ ಅವರು ಹೈದರಾಬಾದ್ನಿಂದ ಅವಾಗ ವಿಕಾಜಿ ಹೋಟೆಲ್ ಅದೊಂದೇ ನಂಬರ್ 1 ಹೋಟೆಲ್, ಆ ಹೋಟೆಲಿಂದ ವ್ಯವಸ್ಥೆ ಮಾಡ್ತಿದ್ರು ಊಟ ತಿಂಡಿದೆಲ್ಲ. ಇದು ಇತಿಹಾಸ ನನ್ನ ಲಗ್ನದ್ದು. ಸರ್, ನಿಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನೀವು ಎಷ್ಟು ಸರ ಜೈಲಿಗೆ ಹೋಗಿದ್ದೀರಿ ಸರ್? ಜೈಲಿಗೆ ಹೋಗಿದ್ದು ಮತ್ತು ಯಾವಾಗ ಸರ್? ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ರೇನು ಅಂತ ಕೇಳ್ತಾ ಇದ್ದಾರೆ. ಜೈಲಿಗೆ ಹೋಗಿದ್ವಿ, ಸತ್ಯಾಗ್ರಹ ಮಾಡಿ ಅವ್ರನ್ನ ನಮ್ಗೆ ಜೈಲಿಗೆ ಕರ್ಕೊಂಡೋಗು, ನಿಮ್ಗೆ ಸದಾ ಕೊಡ್ಲಿಕ್ಕೆ ಬರೋದಿಲ್ಲ, ಜೈಲಿಗೆ ಬರಲಿಲ್ಲ, ನೀವು ವಯಸ್ಸು ಸಣ್ಣದಾದಂತಂದು ತಮ್ಮ ಜೀಪ್ನಲ್ಲಿ ಕೂಡಿಸ್ಕೊಂಡು ಈ ಕಡೆ ದೂರ ಅಡವಿ ಒಳಗೆ ಬಿಟ್ಟು ಬಂದ ಚೇತನ್ ಚೋಲಪುರದಾರಿಗೆ ಚೇತನ್. ಇದು ಸರ್, ನೀವು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ನಮಗೇನಾಯಿತು, ವಾರಂಟ್ ಒಂದು ನನ್ನ ಮೇಲೆ ಇತ್ತು ಬೆಚ್ಚನ್. ಆ ವಾರಂಟ್ಗೋಸ್ಕರ ನಾವು ಸರ್ಕಾರದ ಕಣ್ಣಿ ತಪ್ಪಿಸ್ಕೊಂಡು ಶೋಲಾಪುರಕ್ಕೆ ಹೋದೆವು. ಶೋಲಾಪುರದಲ್ಲಿ ನಾವು ನಿರ್ವಾಸಿ ಸೇವಾ ಸಮಿತಿ ಮಾಡಿದ್ದೆ. ಸರ್, ನೀವು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಕಿರಿಯರು ಮತ್ತು ಹಿರಿಯರು ಆ ಸಂದರ್ಭದಲ್ಲಿ ಅವ್ರದ್ದು ಮನೋಭಾವನೆ ಏನಿತ್ತು ಸರ್? ನೀವು ಆ ಸಂದರ್ಭದಲ್ಲಿ ಅವ್ರ ದೇಶಭಕ್ತಿ ಬಗ್ಗೆ ಏನಿತ್ತು ಸರ್ ಅವರು? ಆ ಸಮಯದಲ್ಲಿ ನಮ್ಮೂರಿನಲ್ಲಿ ಹಿರಿಯ ಜನರೇನಿದ್ದರು, ಆ ಊರನ್ನೇ ಕಂಟ್ರೋಲ್ ಮಾಡ್ತಕ್ಕಂಥ ಜನರು, ಅವ್ರ ಮನಸ್ಸಿನಲ್ಲಿ ಏನಂತಂದರೆ ಈ ಹುಡುಗರು ಮಾಡೋ ಕೆಲಸ ಭಾಳ ಒಳ್ಳೆಯ ಕೆಲಸ ಅದ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಮೇಲೆ ಅಂಜಿಕೆಗೆ ಏನು ಮಾಡ್ತಿದ್ದರು ಅವರು, ತೋರಿಕೆಗಾಗಿ ನಮ್ಗೆ ಸಹಾಯ ಮಾಡಬೇಕಾದ್ರೆ ಒಳಗೊಳಗೆ ಗುಪ್ತವಾಗಿ ಸಹಾಯ ಮಾಡ್ತಿದ್ರು, ಗುಪ್ತವಾಗಿ ಚಂದ ಕೊಡ್ತಿದ್ದರು, ನಮ್ಮ ಬೆನ್ನು ಚಪ್ಪರಿಸ್ತಾಯಿದ್ದರು. ನೀವು ಮಾಡಿರಿ, ನಮ್ಗೆ ಬದನಾಮಿ ಮಾಡಬೇಡ್ರಿ ದಯಮಾಡಿ, ಯಾಕಂದರೆ ಪೊಲೀಸವರು ನಮ್ಮನ್ನು ಕಾಡ್ತಾರಂತ. ಇದು ಅವರು ಮನೋಭಾವನೆ ಒಂದು ಒಳ್ಳೆಯ ಇತ್ತಾಗಲಿ, ಅಂಜಿಕೆ ಒಂದಿತ್ತು ಪೊಲೀಸ್ ತೋರಿಸ್ತಾರೆ. ಸರ್, ಆ ಸಂದರ್ಭದಲ್ಲಿ ರೈತರಿಗೆ, ಹಳ್ಳಿ ಜನರಿಗೆ ಈ ಬ್ರಿಟಿಷರನ್ನು ಆಳ್ಕೆ ಮಾಡ್ತಿದ್ರಲ್ಲ ಸರ್, ನಿಜಾಮರು, ಬ್ರಿಟಿಷರು, ಅವ್ರಿಗೆ ಏನು ಫೀಲಿಂಗ್ ಏನಿತ್ತು ಸರ್ ರೈತರಿಗೆ ಆ ಸಂದರ್ಭದಲ್ಲಿ? ನಾವೇನು ಪರದೇಶದವ್ರು ನಮ್ಮನ್ನ ಆಳ್ತಾರೋ ಅಥವಾ ನಮ್ಮ ದೇಶದವರು ಆಳ್ತಾ ಇದ್ದಾರೆ ಅಂತ ಏನೇನು ಗೊತ್ತಿತ್ತೇನು ಸರ್ ಅವಾಗ ಅವ್ರಿಗೆ? ರೈತರಿಗೆ ಬ್ರಿಟಿಷರು ಆಗಲಿ ಅಥವಾ ನಿಜಾಮರಾಗಲಿ ನಮ್ಮನ್ನ ಆಳ್ತಾ ಇದ್ದಾರೆ ಅನ್ನೋ ಭಾವನೆ ಇತ್ತೇನೋ ಅಂತ ಕೇಳ್ತಾ ಇದ್ದಾರೆ. ರೈತರಲ್ಲಿ ಸಮಾಜದಲ್ಲಿ 2 ಥರದ ಜನರು, ವಿಶೇಷವಾಗಿ ಗೌಡರು, ಕುಲಕರ್ಣಿಗಳು, ಇವರೆಲ್ಲರೂ ಸರ್ಕಾರದ ಪರವಾಗಿ ಮನಸ್ಸಿನಾಗ ಏನಿದ್ರೂ ಅವರು ಸರ್ಕಾರದ ಪರವಾಗಿದ್ದರು. ರೈತರಿಗೆ ನಮ್ಮ ಬಗ್ಗೆ ಒಳ್ಳೆಯ ಇತ್ತು. ಈ ಇಂಗ್ಲೀಷ್ ಸರ್ಕಾರ ಹೋದರೆ ನಾವು ಸ್ವತಂತ್ರವಾಗ್ತೀವಿ, ಸುಖವಾಗಿ ಬಾಳ್ತೀವಿ, ನಮ್ಮ ರಾಜ್ಯ ಆಗ್ತದೆ ಅನ್ನೋದು ಒಂದು ತಲೆಗೆ ಅವರು. ನಮ್ಮ ಪರವಾಗಿ ಭಾಳ ಅವರು ಎಲ್ಲ ಸಹಾಯ ಮಾಡ್ತಾಯಿದ್ದರು ನಮ್ಗೆ, ಬೇಕಾದ ಸಹಾಯ ಎಲ್ಲ. ಸರ್, ಆಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳು ಸಹ ಎಲ್ಲ ಎಲ್ಲ ಹೋರಾಟಗಳಿಗೆ, ಜೈಲಿಗೆ ಹೋಗಲಿಕ್ಕೆ, ಮಾಡಲಿಕ್ಕೆ ಎಲ್ಲ ಥರ ಆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಶ್ರೀಮಂತರೇನಿದ್ರಲ್ಲ ಸರ್, ಅವರು ಯಾರು ಫೇವರ್ ಇದ್ರು ಸರ್? ಶ್ರೀಮಂತರು ಭಾಳಷ್ಟು ಜನ ಸರ್ಕಾರದ ಪರವಾಗಿ ಶ್ರೀಮಂತರು. ಈ ಹೋರಾಟದಲ್ಲಿ ದೇಶದಲ್ಲಿ ತೊಡಗಿದವರು, ನಷ್ಟ ಹೊಂದಿದವರಂದರೆ ಮಧ್ಯಮ ವರ್ಗದ ಜನರೇ ಶ್ರೀಮಂತರಿಲ್ಲ. ಕೆಳಗಿನ ಜನರಂತೂ ಅವರು ಶಕ್ತಿಹೀನರು, ಅವ್ರಿಗೇನು ಗೊತ್ತಾಗಿರುತ್ತೆ. ಮಧ್ಯಮ ಸ್ಥಿತಿಯ ಜನರೇ ಇರ್ತಾರೆ. ಯುವಕರು, ನವಯುವಕರು ಮಾತ್ರ
ತಾಯಿ ತಂದೆ ಮಾತು ಮೀರಿ ಈ ಹೋರಾಟಕ್ಕೆ ಧುಮುಕ್ತಾ ಇದ್ದರು. ಸತ್ಯಾಗ್ರಹ ಆಂದೋಲನ ಮಾಡ್ತಾ ಇದ್ದರು. ಗಲ್ಲಿಗೆ ಸಚ್ಚಿದ್ದ ಕಾಲದಲ್ಲಿ ಈ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಮ್ ಪ್ರಸಾದ್ ಮಿಶೆಲ್, ಅಶ್ಫುಲ್ಲಾ ಖಾನ್ ಇವ್ರನ್ನೆಲ್ಲ ನೋಡಿ, ಇವರ ಶೌರ್ಯ ನೋಡಿ ಜನರಿಗೆ ಒಂಥರ ಉತ್ಸಾಹ. ಸರ್, ಈಗ ಬ್ರಿಟಿಷರು ನಮ್ಮನ್ನು ಆಳಿದ್ರಲ್ಲ ಸರ್, ಆ ಸಂದರ್ಭದಲ್ಲಿ ನಮ್ಮ ದೇಶದವರು ಅವ್ರಿಗೆ ಏನಾದರೂ ಸಪೋರ್ಟ್ ಕೊಡ್ತಾ ಇದ್ದೀರಾ ಸರ್? ಭಾಳ ಮಂದಿ ಕೊಡ್ತಾ ಇದ್ದರು ಸಪೋರ್ಟ್. ಅವರು ಎಂಥ ಜನರು ಅಂತಂದರೆ ಲಾಲಸಿ ಜನರು. ಸರ್ಕಾರ ಹುದ್ದೆಗಳನ್ನು ಪಡೆಯೋದಕ್ಕಾಗಿ, ದುಡ್ಡು ತಗೊಳ್ಳಿಕ್ಕಾಗಿ ಮತ್ತು ಒಳ್ಳೆಯ ಪದವಿಗಳನ್ನು ಪಡೆಯೋದಕ್ಕಾಗಿ ಭಾಳ ಜನರು ಸರ್ಕಾರಗಳನ್ನೇ ಉಳಿಸ್ತಾ ಇದ್ದರು. ಆವಾಗ ಸರ್ಕಾರ ಕಡೆಯಿಂದ ಇಂಗ್ಲೀಷ್ ಗೌರ್ಮೆಂಟ್ ಆಗಲಿ, ನಿಜಾಮ್ ಗೌರ್ಮೆಂಟ್ ಆಗಲಿ, ದೇಶಪಾಂಡೆ, ದೇಶ್ಮುಖು ಇಂಥವೆಲ್ಲ ಪದವಿ ಕೊಟ್ಟದ್ದು ಇವರೆಲ್ಲ ಅವ್ರನ್ನ ಕಾಗಮಿಸ್ತಾರೆ. ಅದಕ್ಕೋಸ್ಕರ ಈ ಜನರಲ್ಲ, ಬಾಕಿ ಮಧ್ಯಮ ವರ್ಗದ ಜನರು ಏನಿದ್ದರು ಅವರು ಹೋರಾಟದ ಪರವಾಗಿದ್ದರು, ಹೋರಾಟ ಮಾಡ್ತಾಯಿದ್ದರು, ಎಲ್ಲ ಥರದ ಸಹಾಯ ಮಾಡ್ತಿದ್ರು, ಎಲ್ಲ ಥರದ ಕಷ್ಟ ಸಹಿಸ್ಕೊಳ್ಳಿಗೂ ತಯಾರಾಗ್ತಾ ಇದ್ದರು ಸರ್. ಸರ್, ಆ ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಏನಿತ್ತು ಸರ್? ಅವಾಗ ಮಾಧ್ಯಮಗಳು ಇದ್ವಲ್ಲ ಸರ್, ಪತ್ರಿಕೆ ಮಾಧ್ಯಮ ಅಥವಾ ರೇಡಿಯೋ ಮಾಧ್ಯಮಗಳು? ಮಾಧ್ಯಮಗಳು ಕೆಲವು ಮಾತ್ರ ಹೋರಾಟದ ಪರವಾಗಿ, ಕೆಲವು. ಆ ಮಾಧ್ಯಮಗಳಿಗೆ ನಾನು ಉದಾಹರಣೆಗಾಗಿ ಒಂದು ಹೆಸರು ಹೇಳ್ತೇನೆ. ಗಣೇಶ್ ಶಂಕರ್ ವಿದ್ಯಾರ್ಥಿ, ಕಾನ್ಪುರದಿಂದ ಅವರು ಒಂದು ದೈನಿಕ, ಪ್ರತಾಪ್ ಅನ್ನೋ ದೈನಿಕ, ಅದ್ರ ಸಂಪಾದಕರು. ಅವರಿಗೆ 11 ಸಲ ಜೈಲಾಯಿತು ಸರ್ಕಾರದ ವಿರುದ್ಧ ಬರೆದಕ್ಕಾಗಿ. ಹೈದರಾಬಾದ್ನಲ್ಲಿ ಕೂಡ ರೈಯತ್ ಅನ್ನೋದೊಂದು ಪತ್ರ, ಸರ್ಕಾರದ ವಿರುದ್ಧ ಬರೆಯೋ ಪತ್ರ, ಅದರಲ್ಲಿ ಬಿ ನರಸಿಂಹರಾವ್ ಅಂತಂದು ಬಿ ರಾಮಕಿಶನ್ ರಾವ್ ಏನು ಮುಖ್ಯಮಂತ್ರಿ ಆದರಲ್ಲ, ಅವ್ರ ತಮ್ಮ ಅದರ ಸಂಪಾದಕ ಶೋಯಿಬುಲ್ಲಾ ಅಂತಂದು ಒಬ್ಬ ಪಠಾಣ ಮುಸಲ್ಮಾನರ ಹುಡುಗ ಪತ್ರಿಕೆ ಸೇರಿದ. ಅವನು ಬರೀಲಿಕ್ಕೆ ಶುರು ಮಾಡಿದ. ಅವನಿಗೆ ಅವಾಗ ರಜಾಕಾರೆಲ್ಲ ಬಹಳ ಧಮಕಿ ಪತ್ರಗಳು ಕೊಟ್ಟರು. ನೀ ಸರ್ಕಾರದ ಬರಿಬೇಡ, ಬರೆದಂದರೆ ನಿನ್ನ ಕೈಯೇ ಕಡಿತೀವಿ ನಾವಂತಂದು ಇಂಥ ಪತ್ರಗಳು ಬಂದವು. ಅವ ಅಂದಲಿಲ್ಲ, ನೀವು ಕೈ ಕೊಡ್ರಿ, ನನ್ನ ಜೀವನ ಕೊಡ್ರಿ, ನಾನಂತೂ ಪ್ರಜಾಪ್ರಭುತ್ವಕ್ಕಾಗಿ ಮೀಸಲಾಗಿಟ್ಟು ನನ್ನ ಜೀವನ, ನನ್ನ ಧರ್ಮ ರಾಷ್ಟ್ರ ಧರ್ಮ ನಂದು ಅಂತಂದು ಹೇಳಿದ. ಅವನು ಕೊಲೆ ಆಯಿತು. ಇದರಲ್ಲಿ ರೈಯತ್ತು ಪೇಪರ್ನ ಮೇಲೆ ಪ್ರತಿಬಂಧ ಹಾಕಿದ ಮೇಲೆ ಅವ ಇಮ್ರೋಜ್ ಅಂತಂದು ತನ್ನ ಉರ್ದು ಪತ್ರಿಕೆ ತೆಗೆದು ಆ ಪತ್ರಿಕೆನೇ ಶುರು ಮಾಡಿದ. ಅದಕ್ಕಾಗಿ ಶೋಯಿಬುಲ್ಲಾ ಅವನು ಕೊಲೆ ಆಯಿತು. ಶೋಯಿಬುಲ್ಲಾ ಅಂದರೆ ದಕ್ಷಿಣ ದೇಶದ ಅಶ್ಫಾಕುಲ್ಲಾ, ಅಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕುಲ್ಲಾ ಅಂತಂದು ಇವರ ರಾಷ್ಟ್ರೀಯ ಜೋಡಿ ಅಂತ ಪ್ರಸಿದ್ಧರಾಗಿದ್ದಾರಲ್ಲ, ಶೋಯಿಬುಲ್ಲಾ ಕೂಡ ಅದೇ ಥರದ ಮನುಷ್ಯ. ಪತ್ರಕರ್ತರಲ್ಲಿ ಭಾಳ ಕೆಲವು ಪತ್ರಗಳು ಆರ್ಯ ಸಮಾಜಕ್ಕೆ ಅಂತ ವೈದಿಕ ಸಂದೇಶ, ಆರ್ಯ ಜೀವನ, ಆರ್ಯಭಾನು, ಉರ್ದುದೊಳಗೆ ಮಸಾವಾತು, ಜಂಡ ಅಂತಂದು ಕೆಲವು ಪತ್ರಗಳು ಮಾತ್ರ ಈ ಹೋರಾಟಕ್ಕೆ ಪುಷ್ಟಿ ಕೊಡ್ತಾಯಿದ್ದರು, ಬರೀತಾಯಿದ್ದರು. ಬಾಕಿ ಎಲ್ಲ ಪತ್ರಿಕೆಗಳು ಸರ್ಕಾರನ ಹೊಗಳುವ ಪತ್ರಿಕೆಗಳು ಇರುತ್ತೆ. ಯಾಕೆ ಹೊಗಳ ಕಾರಣ ಏನು ಸರ್? ಬಾಕಿ ಪತ್ರಗಳು ಸರ್ಕಾರನ ಯಾವ ಕಾರಣಕ್ಕಾಗಿ ಹೊಳ್ತಾ ಇದ್ದವು ಸರ್? ಆ ಪತ್ರಿಕೆಗಳು ಸರ್ಕಾರನ ಯಾಕೆ ಹೊಗಳ್ತಾ ಇದ್ವು ಅಂತ ಕೇಳ್ತಾ ಇದ್ದಾರೆ. ಆ ಸರ್ಕಾರನ ಹೊಗಳಿಕೆ ಎರಡು ಕಾರಣ.
ಸಂಕಟದಿಂದ ಉಳಿಸ್ಕೋಬೇಕು, ಇನ್ನೊಂದು ಸರ್ಕಾರದಿಂದ ಮೆಚ್ಚುಗೆ ಪಡೆದು ದುಡ್ಡು ಗಳಿಸೋದು ಈ ಕಾರಣ. ಅಂತ ಯಾವುದಾದ್ರು ಪತ್ರಿಕೆಗಳ ಹೆಸರು ಗೊತ್ತಾವೇನು ಸರ್ ನಿಮಗೆ? ಅದಕ್ಕೆ ನಿಶುಲ್ಕ ಕಾಗದ ಸಿಗ್ತಿತ್ತು, ಸರ್ಕಾರಿ ಅಡ್ವರ್ಟೈಸ್ಮೆಂಟ್ಗಳು ಸಿಗ್ತಾಯಿದ್ದವು. ಈ ಕಾರಣದಿಂದ ಸರ್ಕಾರನ ಹೊಗಳೋ ಈಗೂ ಭಾಳಷ್ಟು ಪತ್ರಿಕೆಗಳವ, ಸರ್ಕಾರನ ಹೊಗಳೋ ಪತ್ರಗಳು. ಆ ಸಂದರ್ಭ ನಮ್ಮ ಹೋರಾಟ ಪತ್ರಿಕೆಗಳು ಬರಿಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ ಅನಿಸ್ತಾರೆ ಅವರು. ಅಂಥ ಪತ್ರಿಕೆಗಳ ಹೆಸರು ಹೇಳ್ತೀರೇನು ಸರ್? ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವನ್ನು ಹೊಗಳಿ ಬರೆದಂಥ ಪತ್ರಿಕೆಗಳು ಯಾವನ ಹೆಸರು ಗೊತ್ತಾವೇನು ಸರ್ ನಿಮಗೆ? ಹೊಗಳಿ ಬರೆದಿರ್ತಕ್ಕಂಥ ಪತ್ರಿಕೆಗಳ ಹೆಸರು ಗೊತ್ತಾವೇನಂತ ಕೇಳ್ತಾ ಇದ್ದೀನಿ. ಸಾಕಷ್ಟು ಗೊತ್ತಾವ. ಹೈದರಾಬಾದ್ ಸ್ಟೇಟ್ನಲ್ಲಿ ಹೊಗಳಿ ಬರೋ ಪತ್ರಿಕೆಗಳು ಅಂತಂದರೆ ಮುಷೀರ್ ದಕ್ಕನ್, ರೈಬರ್ ದಕ್ಕನ್, ಮುನ್ಸಿಫು, ಹೊಗಳಿ ಬರೋ ಪತ್ರಿಕೆಗಳಿವೆ. ತೆಲುಗುದೊಳಗೆ ಈನಾಡು, ಮರಾಠಿದೊಳಗೆ ಸಕಾಳು, ಕನ್ನಡದಲ್ಲಿ ಪ್ರಜಾವಾಣಿ, ಕರ್ನಾಟಕದ ಸರ್. ಆ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮನ್ನು ಯಾವ ಥರ ನೋಡ್ಕೊಳ್ತಿದ್ರು ಸರ್? ಅವರು ಪ್ರತಿಕ್ರಿಯೆ ಏನಿತ್ತು ಸರ್ ನಮ್ಮ ಭಾರತ ದೇಶದ ಬಗ್ಗೆ? ಬ್ರಿಟಿಷರ್ಗೆ ನಮ್ಮ ಭಾರತ ದೇಶದ ಬಗ್ಗೆ ಅವಾಗ ಏನು ಪ್ರತಿಕ್ರಿಯೆ ಇತ್ತು ಸರ್? ಬ್ರಿಟಿಷರ್ದು ಭಾರತದ ಬಗ್ಗೆ ಏನು ಪ್ರತಿಕ್ರಿಯೆ ಇತ್ತು? ಅವರು ವ್ಯಾಪಾರಕ್ಕೋಸ್ಕರ ಬಂದವರು ಅಲ್ಲಿ ತಿಳ್ತೇನೆ. ಇಲ್ಲಿ ಪರಿಸ್ಥಿತಿ ನೋಡಿ ರಾಜರು ಒಬ್ಬರು ಮೆಚ್ತಾ ಇರಲಿಲ್ಲ. ದ್ವೇಷ ಅಸೂಯೆಗಳು, ಜನರಲ್ಲಿ ಜಾತಿ ಪಂಗಡಗಳು, ಇದನ್ನೆಲ್ಲ ನೋಡಿ ಅವರಿಗೆ ಮನಸ್ಸಾಯಿತು, ಅರೇ ಈ ದೇಶವನ್ನು ನಾವು ಆಳಬಹುದು ಅಂತ ಅನ್ನೋ ದೃಷ್ಟಿಯಿಂದ ವ್ಯಾಪಾರ ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದರು. ಆಮೇಲೆ ಇಲ್ಲಿ ಆಳಬೇಕಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ಬಂತು ಇಲ್ಲಿಗೆ. ಗವರ್ನರ್ಗಳು, ವೈಸ್ರಾಯ್ಗಳು ಇಲ್ಲಿ ಬರೋರೆಲ್ಲ ಹಿಂದೂ ಮುಸಲ್ಮಾನರಲ್ಲಿ ಭೇದ ಹುಟ್ಟಿಸಿ ಜಗಳ ಹಚ್ಚಿ ತಾವು ಆಡಳಿತ ಚುಕ್ಕಾಣಿ ತಮ್ಮ ಕೈಯಲ್ಲಿ ತಗೊಂಡು ಆಡಲಿಕ್ಕೆ ಶುರು ಮಾಡಿದರು. ಬಹಳ ದಿವಸದ ನಂತರ ಯಾವಾಗ ಈ ದೇಶವನ್ನು ಬ್ರಿಟಿಷರು ಲೂಟಿ ಮಾಡಲಿಕ್ಕೆ ಶುರು ಮಾಡಿದರು, ಪ್ರತಿ ವರ್ಷ ಕೋಟಿಗಟ್ಟಲೆ ಸಂಪತ್ತನ್ನು ತಮ್ಮ ದೇಶಕ್ಕೆ ರವಾನೆ ಮಾಡೋದನ್ನು ನೋಡಿ ಈ ದೇಶದ ಕೃಷಿಕರು, ರೈತರನ್ನು, ಅವರ ಭೂಮಿಗಳನ್ನು ಕಸ್ಕೊಳ್ಳೋದು ನೋಡಿ, ಇಲ್ಲಿ ಕಾರಿಗೀರರ ಬೆರಳುಗಳನ್ನು ಕಚ್ಚೋದು ನೋಡಿ, ಇದೆಲ್ಲ ಅನ್ಯಾಯಗಳು ನೋಡಿ, ಅತ್ಯಾಚಾರಗಳನ್ನು ನೋಡಿ ದೇಶದ ಪುಢಾರಿಗಳಲ್ಲಿ ಒಂದು ಹೊಸ ಮನೋಭಾವನೆ ಹುಟ್ಟಿತು. ಈ ಇಂಗ್ಲೀಷರಿಗೆ ನಮ್ಮ ದೇಶ ಜನರ ಬಗ್ಗೆ ಕಾಳಜಿ ಇಲ್ಲ, ಲೂಟಿಕೋರಂತೂ ತಿಳಿದು ಬಂದು ಹೋರಾಟ ಶುರು ಮಾಡಿದರು. ಹೋರಾಟ ಬಹಳ ಮೈಲ್ಡಾದ ಹೋರಾಟ. ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಮದನ್ ಮೋಹನ್ ಮಾಲವೀಯ ಇಂಥವ್ರು ಮೊದಲು ಶುರು ಮಾಡಿದರು. ಬರಬರ್ತಾ ಇದು ಉಗ್ರ ರೂಪ ತಾಳಿತು. ಉಗ್ರ ರೂಪ ಕೊಟ್ಟವ್ರು ಅಂತಂದರೆ ಬಾಲಗಂಗಾಧರ್ ತಿಲಕ್, ಅಲ್ಲಿಂದ ಶುರುವಾಯಿತು. ಇದು ಬೆಳೆದು ಬಂದದ್ದು ಈ ರೀತಿ. ಬ್ರಿಟಿಷರು ಈ ದೇಶನ ಆಳ್ಲಿಕ್ಕಿಗೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ಯಾವಾಗ ನೇತಾಜಿ ಸುಭಾಷ್ ಚಂದ್ರ ಬೋಸರು ಹೊರಗೋಗಿ ಆಜಾದಿಂದ ಸೈನ್ಯನ ಕಟ್ಟಿದ್ರು, ಆವಾಗಲಿಂದ ಇವ್ರಿಗೆ ಬಹಳ ಪ್ರತಿಭಟನೆಗಳಾದವು, ವಿರೋಧಗಳಾದವು, ಸಂಪೂರ್ಣ ಮನವರಿಕೆ ಆಯಿತು. ಈಗ
ನಾವು ಈ ದೇಶವನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ ಅಂತಂದು ಆವಾಗ ಹೋಗೋ ಕಾಲಕ್ಕೂ ಕೂಡ ಈ ದೇಶವನ್ನು ಒಡೆದು ಪಾಕಿಸ್ತಾನ ಮಾಡಿ ಹೋಗಿಬಿಟ್ರು. ಸರ್, ಆ ಸಂದರ್ಭದಲ್ಲಿ ಬ್ರಿಟಿಷರ ಜೊತೆಗೆ ಯಾರ್ದಾದ್ರೂ ನಿಮ್ಮದು ಒಡನಾಟ ಇತ್ತು ಸರ್? ಬ್ರಿಟಿಷರು ಯಾರು ಒಬ್ಬರು ಹೆಸರು ಹೇಳ್ತಾರೆ ಸರ್, ನೀವು ಅವ್ರ ಪರಿಚಯ ಇದ್ದವ್ರು ನಿಮಗೆ? ಬ್ರಿಟಿಷರು ಬ್ರಿಟಿಷ್ ಅಧಿಕಾರಿಗಳದ್ದು ಯಾರ್ದಾದ್ರೂ ಒಡನಾಟ ಅಥವಾ ಪರಿಚಯ ಇತ್ತೇನೆ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಅಧಿಕಾರಿಗಳ ಪರಿಚಯ ಯಾರ್ದು ಇರಲಿಲ್ಲ. ಬ್ರಿಟಿಷರು ಈ ದೇಶ ಜನರೇ ಅವರಿಗೆ ಸಾಕಷ್ಟು ಸಹಾಯ ಮಾಡೋರು. ಎಲ್ಲ ಆಫೀಸರ್ಗಳು ಸರ್ಕಾರದಲ್ಲಿರೋ ಮನಸ್ಸು ಈ ಕಡೆ ಇದ್ದರೂ ಅವರು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿದ್ವು, ಅನ್ಯಾಯ ಅತ್ಯಾಚಾರ ಮಾಡ್ತಿದ್ವು. ಆವಾಗಿನ ಆಫೀಸರ್ಗಳು ಮಹಾಕ್ರೂರಿಗಳು. ನಮ್ಮ ದೇಶದ ವಿದ್ಯಾರ್ಥಿಗಳನ್ನ ಎಷ್ಟೋ ಮಂದಿನ ಕೊಲೆ ಮಾಡಿದ್ದಾಯಿತು. ಜಲಿಯನ್ ವಾಲಾಬಾಗ್ ನಿಮ್ಗೆ ಗೊತ್ತೇ ಅದ. ಈ ಥರದ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ, ಹೋರಾಟಗಾರರ ಮೇಲೆ ಅತ್ಯಾಚಾರ, ಎಂತೆಂಥ ಅತ್ಯಾಚಾರಗಳು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಮ ರಕ್ತ ಕುದೀತದ ಈಗ ಅಂಥವು. ಸರ್, ಆ ಸಂದರ್ಭದಲ್ಲಿ ಜೈಲುಗಳು ಹೇಗಿದ್ದವು ಮತ್ತು ಆವಾಗ ನಮ್ಮನ್ನ ಯಾವ ಥರ ನೋಡ್ಕೊಳ್ತಿದ್ರು ಸರ್ ಜೈಲಿನಲ್ಲಿ ಇಟ್ಟಾಗ ಬ್ರಿಟಿಷರು? ಜೈಲಿನಲ್ಲಿ ತೊಂದರೆ ಕೊಡ್ತಿದ್ರು, ನಾನಾ ಥರದ ತೊಂದರೆ. ಊಟ ಸರಿಯಾಗಿರ್ತಿದ್ದಿಲ್ಲ, ಊಟದಲ್ಲಿ ಕಸ ಕಡ್ಡಿ ಏನೇನು ಹುಳುಗಳು, ಆ ಊಟ ಸತ್ಯಾಗ್ರಹಗಳು ಮಾಡ್ತಾ ಇದ್ದಲ್ಲ. ಉಪವಾಸ ಸತ್ಯಾಗ್ರಹ ಮಾಡಿ ಎಷ್ಟೋ ಜನರು ಸತ್ತೋದ್ರು. ಯತೀಂದ್ರನಾಥ್ ದಾಸು 64 ದಿವಸ ಉಪವಾಸ ಮಾಡಿ ತೀರ್ಕೊಂಡ. ಜೈಲುಗಳಲ್ಲಿ ಭಾಳ ಜನರು ತೀರ್ಕೊಂಡ್ರು. ಪಂಜಾಬ್ನಿಂದ ಬಂದು ಸತ್ಯಾಗ್ರಹ ಮಾಡಿದವರು, ಯು ಪಿಲಿಂದ ಬಂದವರು, ಬಂಗಾಳದಿಂದ ಬಂದವರು, ಸಾಕಷ್ಟು ಜನರು ಇಲ್ಲಿ ಜೈಲಿನಲ್ಲೇ ತೀರ್ಕೊಂಡ್ರು. ಸರ್, ನೀವು ಭಾಳಷ್ಟು ಸಲ ಮನ್ಮಥನಾಥ್ ಗುಪ್ತಾ ಬಗ್ಗೆ ಮಾತಾಡ್ತಿರ್ತೀರಿ ಸರ್. ಅವ್ರದ್ದು ಏನು ಸ್ವಲ್ಪ ಹೇಳ್ತೀರಾ ಸರ್ ಮನ್ಮಥನಾಥ್ ಗುಪ್ತಾ ಅವ್ರ ಬಗ್ಗೆ? ಮನ್ಮಥನಾಥ್ ಗುಪ್ತಾ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಚಂದ್ರಶೇಖರ್ ಆಜಾದ್ರಿಂದ ಪ್ರಭಾವಿತರಾಗಿ ಅವರು 14ನೇ ವರ್ಷದಲ್ಲೇ ಜೈಲಿಗೆ ಹೋದರು. ಕ್ರಾಂತಿಕಾರಿಗಳಿಂದ ಬರೆಯಲ್ಪಟ್ಟ ಕರಪತ್ರಿಕೆಗಳನ್ನು ಹಂಚುವಾಗ ಪೊಲೀಸ್ ಕೈಗೆ ಸಿಕ್ಕಿದ್ರು. ಅವರಿಗೆ 14ನೇ ವರ್ಷದಲ್ಲೇ ಅವರಿಗೆ ಜೈಲು ಶಿಕ್ಷೆ ಆಯಿತು. ಅವರು ಈ ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯಗಾರರು, ಹೋರಾಟಗಾರರು, ಬಲಿದಾನಿಗಳು, ಇವ್ರ ಬಗ್ಗೆ ನಮ್ಗೆ ಈಗ ಮಾಹಿತಿ ಸಿಕ್ಕಿದ್ದಂತಂದರೆ ಅದಕ್ಕೆ ಕಾರಣಸ್ಥರಾದ ಮನ್ಮಥನಾಥ್ ಗುಪ್ತಾ ಅವರು 146 ಪುಸ್ತಕಗಳು ಬರ್ತಾರೆ. ಬರೀ ಕ್ರಾಂತಿಯ ಬಗ್ಗೆ ಕಥೆಗಳು, ಉಪನ್ಯಾಸಗಳು, ಚರಿತ್ರೆಗಳು, ಜೀವನ ಚರಿತ್ರೆಗಳು, ಕವಿತೆಗಳು, ಎಲ್ಲ ಥರದ ಪುಸ್ತಕಗಳು ಬರ್ತಾರೆ. 146 ಕ್ರಾಂತಿಕಾರಿಗಳನ್ನು ಜೀವಂತವಾಗಿ ಇಟ್ಟದ್ದು ಈ ಶ್ರೇಯ ಮನ್ಮಥನಾಥ್ ಗುಪ್ತಾ ಅವರಿಗೆ ಬರುತ್ತದೆ. ಸರ್, ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಮಹಿಳೆಯರ ಪಾತ್ರ ಏನಿತ್ತು ಸರ್? ಮಹಿಳೆಯರ ಪಾತ್ರ, ಮಹಿಳೆಯರು ಪುರುಷರಿಗಿಂತ ಮುಂದಾಳತ್ವ ವಹಿಸಿದ್ರೆ ಅವತ್ತು ಮಹಿಳೆಯರು. ಬರೇ ಹೆಸರು ಮಹಿಳೆಯರಷ್ಟೇ ಅಲ್ಲ, ವೇಶ್ಯೆಯರು ಉಪಜೀವನಕ್ಕಾಗಿ ದೇಹ ಮಾಡಿಕೊಳ್ಳುವಂಥ ವೇಶ್ಯರು ಕೂಡ ಈ ಹೋರಾಟಕ್ಕೆ ತಯಾರಾಗಿದ್ದರು. ಅಲ್ಲಿ ಬಂದ ಗಿರಾಕರಿಗೆ ಅವರು ಬೈತಾಯಿದ್ರು, ಅಯ್ಯೋ ದ್ರೋಹಿಗಳಿಗೆ, ನಿಮ್ಮ ಅಣ್ಣ ತಮ್ಮಂದಿರು ದೇಶದ ಸ್ವಾತಂತ್ರ್ಯಕ್ಕಾಗಿ ಜೈಲುಗಳಿಗೆ ಹೋಗ್ತಾ ಇದ್ದಾರ, ನಾನಾ ಥರದ ಕಷ್ಟಗಳನ್ನು ಸಹಿಸ್ತಾ ಇದ್ದಾರ, ನೀವು ವಿಲಾಸಿಗಳು
ಅಂತಂದು ಬಾಗಿಲು ಬಂದ್ ಮಾಡಿಬಿಟ್ರು. ವೇಷರು ತಮ್ಮ ಬಾಗಿಲೇ ಬಂದ್ ಮಾಡಿಬಿಟ್ರು, ಯಾರನ್ನ ಬರಬಾರ್ದು ಸ್ವಾತಂತ್ರ್ಯ ಸಿಗೋ ತನಕಂತಂದು. ಅಂತ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಪ್ರಕಾಶ್ವತಿ ಅಂತಂದು ಈಗ ಬದುಕಿರ್ಬೋದು ಆಕೆ, 2 ವರ್ಷದಿಂದ ಇದ್ದಳು ಆಕೆ. ನಾವು ಗುಲ್ಬರ್ಗಕ್ಕೆ ಕರೆಸಿದ್ವಿ. ಲಾಹೋರಿನ ಒಂದು ಸಂಭ್ರಾಂತ ಮನೆತನದ ಹುಡುಗಿ. ಆಕೆಗೆ 16 ವರ್ಷ. ಆಕೆ ಜೈಲಿನಲ್ಲಿ ಗಲ್ಲು ಶಿಕ್ಷಾದ ಒಬ್ಬ ಕೈದಿಯನ್ನು ಲಗ್ನ ಮಾಡಿಕೊಳ್ಳಿಕ್ಕೆ ಹಠ ಹಿಡಿತಾಳೆ. ತಂದೆ ತಾಯಿ ಬೀಗರು ನೆಂಟರು ಎಲ್ಲರೂ ಹೇಳ್ತಾರ, ಬೇಡಮ್ಮ ಅವನು ಫಾಂಸಿ ಆಗ್ತದ, ಸಾಯ್ತಾನ, ನೀ ರಂಡು ಮುಂಡೆ ಆಗ್ತಿ, ವಿಧವೆ ಆಗ್ತಿ ಅಂತಂದು. ಆಕೆ ಅಂತಾಳ, ಅವ ಗಲ್ಲಿಗೆ ಹೋಗ್ತಾ ಇದ್ದಾನ, ದೇಶದ ಸ್ವಾತಂತ್ರ್ಯಕ್ಕಾಗಿ ಗಲ್ಲಿಗೆ ಹೋಗ್ತಾ ಇದ್ದಾನ, ಅದಕ್ಕೆ ನಾನು ಅವನ್ನ ಮದುವೆ ಆಗ್ತೀನಿ, ನಾನು ವಿಧವೆ ಆಗೋದಿಲ್ಲ, ನಾನು ಗಲ್ಲಿಗೆ ಹೋಗ್ತೀನಿ ಅಂತ. ಇಂಥ ಮಹಿಳೆಯರಿದ್ದರು. ಇಲ್ಲಿ ಚೌಧರಿ, ಸುನೀಲ್ ಚೌಧರಿ, ಅಂಜನಾ ಘೋಷ್, ಸಣ್ಣ ಹುಡುಗಿಯರು, 14 ವರ್ಷದ ಹುಡುಗಿಯರು, ತ್ರಿಪುರಾದ ಒಬ್ಬ ಡೆಪ್ಯೂಟಿ ಕಮಿಷನರು, ಮಹಾಕ್ರೂರ ಕಮಿಷನರು, ಅವನ್ನ ಕೊಲೆ ಮಾಡಬೇಕು, ಅವನ್ನ ಮುಗಿಸಬೇಕು ಅಂತ ಅನ್ನೋದು ಒಂದು ಕಮಿಟಿಯ ಹುಡುಗರೆಲ್ಲ ಭಾಳ ದಿವಸ ಪ್ರಯತ್ನ ಮಾಡ್ತಾಯಿದ್ದರು. ಒಂದು ಕಮಿಟಿಯಲ್ಲಿ ಹುಡುಗಿಯರು ಸೇರಿದರು. ಅವರಿಂದ ಆಗಲಿಲ್ಲ. ನೀವು ಪ್ರಯತ್ನ ಮಾಡಿ ವಿಫಲರಾಗಿದ್ದೀರಿ, ಈ ಜವಾಬ್ದಾರಿ ನಮಗೆ ಒಪ್ಪಿಸಬೇಕಂತಂದು ಸುನೀತಿ ಚೌಧರಿ ಅವತ್ತು ಕೇಳಿದರೆ ಅಲ್ಲೆಲ್ಲ ಇದ್ದ ಜನರು ನಗಲಿಕ್ಕೆ ಶುರು ಮಾಡಿದರು. ಇದೇನು ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ದೀರಿ ಅಂತ. ಅಲ್ಲಿ ಯಾರು ಲಾಸ್ಟಿಗೆ ನಿರ್ಣಯ ಆಗಿದ್ದೆ ಅಂತಂದರೆ ಆ ಜವಾಬ್ದಾರಿ ಸುನೀತಿ ಶಾಂತಿ ಘೋಷ್ಗೆ ಒಪ್ಪಿಸಿದ್ರು. ಅವರು ತಮ್ಮ ಪ್ಲ್ಯಾನಿನ ಪ್ರಕಾರ, ಯೋಜನೆ ಪ್ರಕಾರ ಭಾಳ ಬುದ್ಧಿವಂತಿಕೆಯಿಂದ ಆ ಕಲೆಕ್ಟರ್ನ ಮನೆಗೆ ಸೇರಿ, ದೊಡ್ಡ ಕೋಟೆ ಅದು, ಎಕ್ಕಡ ನೊಗಡ ಪೈದಗಳು ಸೇರಿ ಅವನ ಕೊಲೆಗೈದು ತಮ್ಮ ಲಕ್ಷ್ಯವನ್ನು ಈಡೇರಿಸ್ಕೊಂಡ್ರು. ದೊಡ್ಡ ಮಾತಿದ್ದು. ಪೊಲೀಸ್ ಅವರು ಆ ಹುಡುಗಿಯರನ್ನ ಹಿಡ್ಕೊಂಡಾಗ ಅವ್ರಿಗೆ ಚಿಂತೆ ಏನಂತಂದರೆ, ನಾವು ಆರಿಸಿದ ಗೋಲಿ ತಮ್ಮ ಕೆಲಸ ಮಾಡಿದ್ವಾ ಇಲ್ಲ, ಕಲೆಕ್ಟರ್ ಸತ್ತನ ಇಲ್ಲ ಅಂತ ಅನ್ನೋದು ಆ ಚಿಂತೆ ಅವರಿಗೆ. ಒಬ್ಬ ಪೊಲೀಸವ ಬಂದು ಹುಡುಗಿರಿಗೆ ಬೈತಾನ, ಏ ಹುಡುಗಿಯರೇ, ಪಿಶಾಚಿಗಳೇ, ಏನು ಮಾಡಿರೋದು, ನಮ್ಮ ಸಾಫ್ಟ್ವೇರ್ನ ಕೊಂದರೆಲ್ಲ ಜೀವನ ಇದು ಮಾಡಿರಿ ಅಂತಂದು ಅವು ಕುಣಿಲಿಕ್ಕೆ ಶುರು ಮಾಡ್ತಾವೆ ಹುಡುಗರು. ಆಯಿತು, ನಮ್ಮ ಕೆಲಸ ಆಯ್ತು ಅಂತಂದು ಅವರು ಗಲ್ಲಿಗೆ ಹೋಗೋದು, ಸೂರಿಗೆ ಹೋಗೋದು ಚಿಂತೆ ಇಲ್ಲ. ಈ ಹೋರಾಟದಲ್ಲಿ 30,000 ಹೆಣ್ಣು ಮಕ್ಕಳು ಜೈಲಿಗೆ ಹೋಗಿದ್ದು. 30,000 ಕಾಲೇಜು, ಹೈಸ್ಕೂಲ್ ಹುಡುಗಿಯರು. ಇಂಥವು ಭಾಳಷ್ಟು ಉದಾಹರಣೆ ಸಿಗ್ತಾವೆ. ಸರ್, ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಕೆಲವರು ಹೆಣ್ಮಕ್ಳಿದ್ದಾರಲ್ಲ ಸರ್, ಅವ್ರು ಯಾರು ಗೊತ್ತೇನು ಸರ್ ನಿಮಗೆ? ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ಮಹಿಳೆಯರು ಕೂಡ ಕೆಲಸ ಮಾಡಿದ್ದಾರೆ, ಅವ್ರ ಪರಿಚಯ ಅದನ್ನ ಕೇಳ್ತಾರೆ. ಸುಭಾಷ್ ಜಗತ್ತಿನ ಇತಿಹಾಸದಲ್ಲೇ ಸುಭಾಷ್ ಚಂದ್ರ ಬೋಸು ಮೊದಲನೇ ಪುರುಷ ಮಹಿಳೆಯರ ಸೇನೆ ಕಟ್ಟಿದಾತ. ಭಾಳಷ್ಟು ಮಹಿಳೆಯರ ಭಾಳ. ಈ ಲಕ್ಷ್ಮೀ ಸೈಗಲ್ ಆಕೆ ಕ್ಯಾಪ್ಟನ್ ಆಗಿದ್ದಳು. ಮಾನವತಿ ಆರ್ಯ ಅಂತಂದು ಬರ್ಮಾ ಮೋರ್ಚಾದಲ್ಲಿ ಇಂಗ್ಲೀಷ್ ಜೊತೆಗೆ ಮೈದಾನ ಬಂದೂಕು ಕೈಯೊಳಗೆ ತೊಗೊಂಡು. ಈ ಲಕ್ಷ್ಮೀ ಸೈಗಲು ಒಳ್ಳೆಯ ಡಾಕ್ಟರು.
ಸುಭಾಷನ ಕರೆಯದ ಮೇಲೆಗೆ ತನ್ನ ಡಾಕ್ಟ್ರಿ ಕೆಲಸವನ್ನು ಬಿಟ್ಟು ಸೈನ್ಯ ಸೇರಿದ್ಲು. ಭಾಳ ತೊಂದರೆ ಪಟ್ಟಳು. ಆಕೆನ ನಾವು ಕರೆಸಿದ್ವಿ ಗುಲ್ಬರ್ಗಕ್ಕೆ, 2 ಸಾಲ ಕರೆಸಿದ್ವಿ. ವೆಚ್ಚ ಎಲ್ಲ ಕಾಲೇಜ್ಗಳಲ್ಲಿ ಆಕೆ ಭಾಷಣ ಮಾಡಿಸಿದ್ವಿ. ವೆಚ್ಚ ಮಹಿಳೆಯರ ಒಂದು ದೊಡ್ಡ ಸೈನ್ಯ. ಸರ್, ಕರ್ನಾಟಕದ ಮಹಿಳೆಯರು ಯಾರ ಹೆಸರು ಹೇಳ್ತೀರೇನು ಸರ್ ಆ ಸಂದರ್ಭದಲ್ಲಿ? ಕರ್ನಾಟಕದಿಂದ ಯಾರಾದರೂ ಕರ್ನಾಟಕದ ಮಹಿಳೆಯರು ಸರ್ ಆ ಸಂದರ್ಭದಲ್ಲಿ ಯಾರಾದರೂ ಹೋರಾಡಿದವರು ಸರ್? ಭಾಳಷ್ಟು ಸೇರಿಕೊಂಡಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಕರ್ನಾಟಕದಾಗ ಆಕೆ ಗಾಂಧಿ ಜೊತೆಗೆ ಭಾಳ ದೊಡ್ಡ ಕೆಲಸ ಮಾಡ್ಯಾಳ. ಆ ಚಟ್ಟೋಪಾಧ್ಯಾಯ ಹೇಳ್ಬೇಕಾದ್ರೆ ಗಾಂಧೀಜಿಯವರು ಈ ಹೆಂಡ ಸರಾಯಿ ದುಕಾನುಗಳ ಮೇಲೆ ಪಿಕೆಟಿಂಗ್ ನಡೆಸಿದರು. ಯಾರು ಬಂದವರಿಗೆಲ್ಲ ಸಮಜಾಯಿಸಿ ತಿಳಿಸಿ ಹೇಳಿ ವಾಪಸ್ ಕಳಿಸೋದು. ಸರಾಯಿ ಕುಡಿಬಾರ್ದು, ಹೆಂಡ ಕುಡಿಬಾರ್ದು, ಪಿಕೆಟಿಂಗ್. ಸರ್, ಆ ಪಿಕೆಟಿಂಗ್ನಲ್ಲಿ ಗಾಂಧೀಜಿಯವರು ಕಮಲಾದೇವಿ ಚಟ್ಟೋಪಾಧ್ಯಾಯವ್ರನ್ನ ಆರಿಸಿದ್ರು. ಆಕೆ ನೇತೃತ್ವದಲ್ಲಿ ಪಿಕೆಟಿಂಗ್ ಮಾಡಬೇಕಂತಂದು ಭಾಳ ಜನರು ಇದಕ್ಕೆ ವ್ಯಕ್ತಪಡಿಸಿದರು ವಿರೋಧ. ಗಾಂಧೀಜಿಯಂದರು ನಮ್ಮ ದೇಶದಲ್ಲಿ ದೊಡ್ಡ ನೈತಿಕ ಶಕ್ತಿ ಅಂದರೆ ಮಹಿಳೆ. ಆಕೆ ಜೀವನದಾಗ ಆದದ್ದೇನಂತಂದರೆ ಈಗೂ ಬದುಕಿರ್ಬೋದು. ಆಕೆ ಲೇಖನಗಳು ಬರ್ತಾಯಿದ್ದಾವೆ ಕನ್ನಡ ಪ್ರಭಾವದಲ್ಲಿ. ಕಮಲಾದೇವಿ ಚಟ್ಟೋಪಾಧ್ಯಾಯ ಒಬ್ಬ ಮನುಷ್ಯನ, ಒಬ್ಬ ಗುಂಡಾ ಮನುಷ್ಯನ ಪೊಲೀಸವರು ದುಡ್ಡು ಕೊಟ್ಟು ಕಳಿಸಿದ್ರು. ಏನಂತ? ಹೋಗು ನೀನು, ಆಕೆಗೆ ಹೇಳು ನಾನು ಕುಡಿದಿಲ್ಲ, ವಾಪಸ್ ಹೋಗ್ತೇನಾಗಲಿ, ನೀನೊಂದು ಮುದ್ದು ಕೊಡಬೇಕಂತ ಹೇಳು ಎಷ್ಟು ಅಂತ. ಇದು ಒಂಥರದ ಕುಹುಕ. ಹೋಗಿ ಆಕೆ ಕೇಳಿದ ಹಂಗೆ, ನಾನು ಹೋಗ್ತೇನಮ್ಮ, ಒಂದು ಮುದ್ದು ಕೊಡು, ಹೋಗ್ತೇನೆ ಅಂತಂದು. ಆಕೆ ಅಂದುಡಪ್ಪ, ಒಬ್ಬ ಮಗು ತನ್ನ ತಾಯಿಗೆ ಮುದ್ದು ಬೇಡಿದರೆ ಎದುರೇಗಣೆ ಬಾ ಅಂತ ಅಂದಳು. ಅವನು ಕಾಲಿಗೆ ಬಿದ್ದ, ಮುದ್ದು ಕೊಡಬೋದು. ಈ ನೈತಿಕ ಶಕ್ತಿ ಕರ್ನಾಟಕದ ಈ ಮಹಿಳೆ. ಭಾಳಷ್ಟು ಮಹಿಳೆಯರು ಹೋಗ್ಯಾರ ಕರ್ನಾಟಕದವರು. ನಮ್ಮ ಭಾಗದಲ್ಲಿ ಹೋಗಿದ್ದಾರೆ ಭಾಳಷ್ಟು ಸತ್ಯಾಗ್ರಹ ಮಾಡ್ಯಾರ, ಕೊಲೆಗೆ ಈಡಾಗ್ಯಾರ, ಬಲಿದಾನ ಆಗ್ಯಾವ ಹೆಣ್ಮಕ್ಳು. ಅದೆಲ್ಲ ನಮ್ಮ ಇತಿಹಾಸದಲ್ಲಿ ಸಿಗ್ತಾವಾಗಲಿ. ಸರ್, ಬ್ರಿಟಿಷರು ನಮ್ಮ ದೇಶದ ಮಹಿಳೆಯರನ್ನು ಯಾವ ಥರ ನೋಡ್ಕೊಳ್ತಿದ್ರು ಸರ್ ಅವಾಗ? ಯಾರು? ಬ್ರಿಟಿಷರು ಸರ್. ಬ್ರಿಟಿಷರು ಅದು ಹೇಳಬೇಕಾದ್ರೆ, ಬ್ರಿಟಿಷರು ಅಲ್ಲಿ ಪೊಲೀಸ್ ಜನರು, ಅಲ್ಲಿ ಜನರು ಯಾವಾಗ ಭಾರತಕ್ಕೆ ಬಂದರು ಆವಾಗ ಭಾರತದಲ್ಲಿ ಬಲಾತ್ಕಾರಿಗಳು ಭಾಳ ಶುರುವಾದವು. ಅವರು ಒಬ್ಬರೇ ಬರ್ತಿದ್ದರು, ಕುಟುಂಬನ ಕರ್ಕೊಂಡು ಬರ್ತಿದ್ದಿಲ್ಲ. ಆ ಬಲಾತ್ಕಾರಿಗಳ ಮೇಲೆ ಕೇಸ್ಗಳು ಮಾಡಬೇಕಾದ್ರೆ ಕಾನೂನನ್ನೇ ಚೇಂಜ್ ಮಾಡಿದ್ರು ಅವರು ಬ್ರಿಟಿಷರು. ಬಲಾತ್ಕಾರ ಪ್ರೂವ್ ಮಾಡಬೇಕಾದ್ರೆ ಯಾರ ಮೇಲೆ ಬಲಾತ್ಕಾರ ಆಗ್ತಾರೋ ಅವರೇ ಪ್ರೂವ್ ಮಾಡಬೇಕು ಇಂಥ ಕಾನೂನು ಮಾಡಿ. ಆ ಕಾನೂನು ಮೊನ್ನೆ ತನಕ ಇತ್ತು. ಅದಕ್ಕೆ ಕಾನೂನು ಚೇಂಜ್ ಆಯಿತು. ಹೆಣ್ಣುಮಕ್ಕಳ ಮೇಲೆ ಬಲಾತ್ಕಾರ ಆಗೋದು ಅದೇ ಕಾನೂನಿನಿಂದ. ಇವರು ನಮ್ಮ ದೇಶದ ಹೆಣ್ಣುಮಕ್ಕಳನ್ನು ದುಡಿಸ್ಕೊಳ್ತಾ ಇದ್ದರು, ಶೋಷಣೆ ಮಾಡ್ತಾಯಿದ್ದರು, ಎಲ್ಲ ರೀತಿಯಿಂದ ತಮ್ಮ ದೇಶಕ್ಕೆ ಕಳಿಸ್ತಾ ಇದ್ದರು. ಅಲ್ಲಿ ಕೆಲಸ ಮಾಡಲಿಕ್ಕೆ, ಕೂಲಿ ಮಾಡಲಿಕ್ಕೆ. ಅವರು ಇದು ಉಪಭೋಗದ ಒಂದು ವಸ್ತು ಅಂತ ಅವರು ಕಲ್ಪನೆ ನಮ್ಮ ಮಹಿಳೆಯರ ಬಗ್ಗೆ. ನಮ್ಮ ದೇಶದ ಬಗ್ಗೆ ಹಂಗಿಲ್ಲ. ಮಹಿಳೆ ಒಂದು ಪೂಜ್ಯ ಅಂತ. ಯತ್ರ ಪೂಜ್ಯಂತೆ ನಾರಿ
ತತ್ರ ದೇವತಾ ನಿವಾಸ ಅಂತ ಎಲ್ಲಿ ಹೆಣ್ಮಕ್ಳನ್ನ ನಾವು ಪೂಜ್ಯರು ಅಂತ ತಿಳ್ಕೊತೀವಿ, ದೇವತೆಯರು ಅಂತ ತಿಳ್ಕೊತೀವಿ. ಈ ಭಾವನೆ ಅವರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಸರ್. ಬ್ರಿಟಿಷರ ಆಳ್ವಿಕೆಯಲ್ಲಿ ಹೆಚ್ಚಾಗಿ ಸರ್ಕಾರಿ ನೌಕರರು ಬ್ರಿಟಿಷರಿದ್ರೆ ನಮ್ಮ ದೇಶದವ್ರು ಇದ್ದರು ಸರ್. ಮತ್ತು ಅವ್ರು ಯಾವ ಥರ ಇದ್ದರು ಸರ್? ಅವ್ರು ಭ್ರಷ್ಟರಿದ್ರೆ ಏನು ಭ್ರಷ್ಟ ರೈತರಾಗಿದ್ದರು ಸರ್? ಈ ದೇಶದ ಜನರಿಗೆ ಬಹಳ ದಿವಸದಿಂದ ಗುಲಾಮಗಾರಿಯಲ್ಲಿದ್ದರು. ಸ್ವಾತಂತ್ರ್ಯ ಅನ್ನೋದು ರುಚಿ ಇವರಿಗೆ ಗೊತ್ತಿಲ್ಲ. ಚಾಪುಲುಸಿ ಮಾಡೋದು, ಆಳುವವ್ರನ್ನ ಹೊಗಳೋದು, ಅವ್ರು ಹೇಳಿದ್ದು ಕೇಳಿದ್ದು, ಇಷ್ಟೇ ನಮ್ಮ ಜೀವನ, ಇದೇ ನಮ್ಮ ಕೆಲಸ ಅಂತ ತಿಳ್ಕೊಂಡಿದ್ದು. ಸ್ವಾತಂತ್ರ್ಯ ಗೊತ್ತಿಲ್ಲ, ಯಾವ ಥರದ ಜಾಗೃತಿ ಇಲ್ಲ. ಅದಕ್ಕೆ ಮೊದಲು ಈ ದೇಶದ ಜನರೆಲ್ಲ ಅವರು ಹೇಳಿದಂಗೆ ಗುಲಾಮರಾಗೆ ಬಾಳಿದ್ರು. ಆ ಗುಲಾಮಗಿರಿ ಈಗ ಬಂದದ್ದು ಮತ್ತೆ ಈಗ ಬಂದದ ಅಂದೆ ಸರ್. ಆ ಸಂದರ್ಭದಲ್ಲಿ ನೆರೆಯ ಸಂಸ್ಥಾನಗಳಲ್ಲಿ ಏನಿತ್ತು ಸರ್, ಪರಿಸ್ಥಿತಿ ಏನಿತ್ತು ಸರ್? ಆ ಬ್ರಿಟಿಷರು ಆಳುವಾಗ ಅಕ್ಕಪಕ್ಕದ ನೆರೆಯ ಸಂಸ್ಥಾನಗಳು ಇದ್ವಲ್ಲ ಸರ್, ಆ ಸಂದರ್ಭ ಏನಿತ್ತು ಸರ್? ಬೇರೆ ಸಂಸ್ಥಾನಗಳು, ನೆರೆಯ ಸಂಸ್ಥಾನ ಅಂದರೆ ಪಕ್ಕದ ಸಂಸ್ಥಾನಗಳಲ್ಲಿ, ಬ್ರಿಟಿಷರ ಆಳ್ವಿಕೆ ಪಕ್ಕದ ಸಂಸ್ಥಾನಗಳಲ್ಲಿ ಏನಂತ ಅಭಿಪ್ರಾಯ ಇತ್ತು? ಆ ಸಂದರ್ಭದಲ್ಲಿ ಬಹಳಷ್ಟು ಸಂಸ್ಥಾನಗಳು ಬ್ರಿಟಿಷರ ಅಧೀನದಲ್ಲೇ ಹೋಗಿಬಿಟ್ಟು ಪಾಳೆಗಾರ ಆಗಿಬಿಟ್ರು. ಕೆಲವು ಸಂಸ್ಥಾನಗಳು ಮಾತ್ರ ಸ್ವತಂತ್ರವಾಗಿ ಅಳಿಯೋದು. ರಾಜಸ್ಥಾನದ ಕೆಲವು ಸಂಸ್ಥಾನ ಇದೆ, ಟ್ರಾವೆನ್ಕೋರ್ ಆಯಿತು, ಹೈದರಾಬಾದ್ ಆಯಿತು ಅಂಥವು ಕೆಲವು ಬೆಳೆಸ ಸ್ವತಂತ್ರವಾಗಿ ಅವರು ಒಂದೊಂದು ಸಂಸ್ಥಾನವನ್ನು ತಮ್ಮ ವಶದಲ್ಲಿ ಪಡಿಸ್ಕೊಂಡಾಯಿತು. ಯಾಕಂತಂದರೆ ಯಾವ ಸಂಸ್ಥಾನಕ್ಕೆ ಉತ್ತರಾಧಿಕಾರಿಗಳು ಇರಲಿಲ್ಲ, ಮಕ್ಕಳು ಇರಲಿಲ್ಲ, ದತ್ತಿ ತಗೊಳ್ಳೋ ಕಾನೂನನ್ನು ಸಹ ಅವರು ರದ್ದುಪಡಿಸಿದರು. ಅದನ್ನು ಸಹ ಅಧಿಕಾರ ಕೊಡಲಿಲ್ಲ. ಅಂಥ ಸಂಸ್ಥಾನಗಳನ್ನು ಟಿಪ್ಪು ಸುಲ್ತಾನ್ದಾಯಿತು, ಮೈಸೂರದಾಯಿತು, ರಾಣಿ ಚೆನ್ನಮ್ಮನ ಸಂಸ್ಥಾನ ಆಯಿತು, ಇವುಗಳನ್ನೆಲ್ಲ ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡಿದರು. ಮತ್ತು ಇದಕ್ಕೆ ಆಂದೋಲನಗಳು ನಡೆದು, ಯುದ್ಧಗಳು ನಡೆದವು. ಇವೆಲ್ಲ ಇತಿಹಾಸದಲ್ಲಿ ಓದ್ತಾ ಇದ್ದೇನೆ ನೀವು ಸರ್. ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಏನಿತ್ತು ಸರ್? ಅವು ಜಾತಿ ಪದ್ಧತಿ ಹೇಗಿತ್ತು ಸರ್? ಜಾತಿ ಪದ್ಧತಿ ಬ್ರಿಟಿಷರ ಕಾಲದಲ್ಲಿ ಜಾತಿ ಪದ್ಧತಿ ಹೇಗಿತ್ತು? ಬ್ರಿಟಿಷರ ಕಾಲದಲ್ಲಿ ಜಾತಿ ಪದ್ಧತಿ ಬೆಳೀತು. ಅವ್ರಿಗೆ ಬೇಕಾಗಿತ್ತು ಇದೆಲ್ಲ. ಬರೀ ಹಿಂದೂ ಮುಸಲ್ಮಾನ್ ಅಷ್ಟೇ ಅಲ್ಲ, ಬೇರೆ ಜನಸೆಲ್ಲ ಜಾತಿಗಳು ಉಟ್ಕೊಂಡದ್ದು. ಅವರು ಕೆಲವು ಕೆಳಗಿನ ಜಾತಿಯವ್ರನ್ನ, ಅದರಲ್ಲಿ ಬುದ್ಧಿವಂತರನ್ನು, ಬಲಾಢ್ಯರನ್ನು ನೋಡಿ ಪದವಿಗಳು ಕೊಡೋದು, ನೌಕರಿಗಳು ಕೊಡೋದು. ಹಳ್ಳಿಗಳಲ್ಲಿ ಕೂಡ ನಾಟ್ಯಕಾರರು, ಪಾಳೆಗಾರರು ಅಂಥವೆಲ್ಲ ಮಾಡಿದ್ದು ಅದೇ ಕಾಲಕ್ಕೆ ಮಾಡಿದ್ದು. ಲಮಾಣಿಯವ್ರನ್ನ ಬೇರೆ ಮಾಡಿದರು, ಒಡ್ರ ಜನ ಮಾಡಿದ್ದು. ಉತ್ತರ ಹಿಂದೂಸ್ತಾನದಲ್ಲಿ ರಾಜಕೋಳಿ ಅಂತಂದು, ಇಲ್ಲಿ ನಾವು ಕಬ್ಬಲಿಗೆ ಅಂತೀವಲ್ಲ, ರಾಜಕೋಳಿ ಅಂತಂದರು. ಅಲ್ಲಿ ಅವರು ಬಲಾಢ್ಯರಾದರು. ಜಾಟ್ರು, ಸಿಖ್ರುಗಳಲ್ಲಿ ಬೇರೆ ಎಲ್ಲ ಅಷ್ಟೇ. ಇದು ನಾವು ಸಣ್ಣವಾಗ ಹಾಡ್ತಾಯಿದ್ವಿ ಇಂಥಲ್ಲಿ. ಜವು ಕವಿಯನ್ ಕೆ ಬಾತು ಬಾತು ಮೇ ಬಾತ್ ಹೈ, ಜವು ಕೇಲನ್ ಕೆ ಪಾತು ಪಾತು ಮೇ ಪಾತ್ ಹೈ, ಜವು ಗದಿಯನ್ ಕೆ लातु लातु में लाते त्यों हिंदुवन के जातु जातु में जाते ಇದು ಏ ಜಾತಿ ಹಿಂದೂ ಜಾತಿ ಜಾತಿ ಇವೆ ನಜರ್ ಆತಿ ಆಡ್ತಾ ಇದ್ದೀವಿ ಸರ್. ಆ ಸಂದರ್ಭದಲ್ಲಿ ನಿಜಾಮ್ ಸಾಬ್ರದ್ದು ಏನಿತ್ತು ಸರ್? ಹೈದರಾಬಾದ್ ನಿಜಾಮ್ರದ್ದು ಒಡನಾಟ ಹೆಂಗಿತ್ತು ಸರ್ ಬ್ರಿಟಿಷ್ ನಿಜಾಮ್ನಲ್ಲಿ? ಮೊದಲು
ಹಿಂದೂ ಮುಸಲ್ಮಾನರಲ್ಲಿ ಒಕ್ಕಟ್ಟಿತ್ತು, ಪ್ರೇಮ ಇತ್ತು. ಎಲ್ಲ ಹಬ್ಬ ಹುಣ್ಣಿಮೆ ಮನೆ ಮದುವೆ ಮೊದಲು ಒಬ್ರಿಗೊಬ್ರು ಹೋಗ್ತಿದ್ರು, ನೆರವು ನೀಡ್ತಿದ್ದೆಲ್ಲ. ಬಹದ್ದೂರ್ ಯಾರ್ಜಂಗ್ ಅಂತಂದು ಹೈದರಾಬಾದ್ನ ಒಬ್ಬ ನವಾಬು ಒಂದು ಇತಿಹಾದುಲ್ ಮುಸಲ್ಮೇನ್ ಅಂತಂದು ಒಂದು ಸಂಸ್ಥೆಯನ್ನು ಕಟ್ಟಿದ. ಅದರ ಉದ್ದೇಶ ಏನಂತಂದರೆ ಹೈದರಾಬಾದ್ ರಾಜ್ಯದಲ್ಲಿ ಹಿಂದೂಗಳ ಸಂಖ್ಯೆ ಭಾಳ ದೊಡ್ಡದಾದ. ಇದನ್ನು ಶಾಶ್ವತವಾಗಿ ಮುಸ್ಲಿಂ ರಾಜ್ಯವನ್ನು ಮಾಡಬೇಕಾದ್ರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಬೇಕು, ಮುಸಲ್ಮಾನರು ಜಾಸ್ತಿ ಆದರೆ ಮಾತ್ರ ಸಾಧ್ಯ ಅಂತ ತಿಳ್ಕೊಂಡು ಮತಾಂತರ ಶುರು ಮಾಡಿದ. ಮತಾಂತರ ಮಾಡಬೇಕಾದ್ರೆ ಅದಕ್ಕೆ ಪ್ರಚಾರಕರು ಬೇಕಲ್ಲ, ಪ್ರಚಾರಕರನ್ನು ನೇಮಿಸಿದ. ಆವಾಗ ದೀನ್ ದಯಾಳ್ ಸಿದ್ದಿಕಿ ಚನ್ನಬಸವೇಶ್ವರ ಅಂತಂದು, ಈ ಚನ್ನಬಸವಣ್ಣ ಏನಿದ್ದಾನ ಅವರು ನಮ್ಮ ದೀನ್ ದಯಾಳ್ ಸಿದ್ದಿಕಿ ಪೈಗಂಬರ್ ಪೈಕ್ ಅಂತ ಅನ್ನೋದು ಒಂದು ಸಾಹಿತ್ಯ ತಯಾರು ಮಾಡಿ ಶುರು ಮಾಡಿದರು. ಮತ್ತು ಕೆಳಗಿನ ಜನರಿಗೆ ಮಲೆಯರು, ಹೋದರು, ಮಾದರು, ಹೊಲೆಯರು, ಸಮಗಾರರು, ಕೆಳಗಿನ ಜನರು ಯಾರು ಮುಟ್ತಾ ಇರಲಿಲ್ಲ ಅಂಥವ್ರಿಗೆ ಇದೆಲ್ಲ ತೋರಿಸಿ, ನೀವು ನಮ್ಮ ಮತ ಸೇರಿದರೆ ನಿಮ್ಮನ್ನು ಸಮಾನ ಅಂತ ತಿಳ್ಕೊತೀವಿ, ಹಿಂದೂ ಧರ್ಮದಲ್ಲಿ ನಿಮ್ಮನ್ನು ಮುಟ್ಟೋದಿಲ್ಲ, ಕೀಳು ದೃಷ್ಟಿಯಿಂದ ನೋಡ್ತಾರೆ, ನಿಮ್ಮನ್ನು ಶೂದ್ರರಂತಂದು ಇಂಥವೆಲ್ಲ ಹೇಳಿ ಅವು ಹಿಂದೂ ಜನರನ್ನು ಮುಸಲ್ಮಾನರಾಗಿ ಮಾಡಲಿಕ್ಕೆ ಶುರುವಾದರು. ಮತ್ತು ಕೆಲವು ದೊಡ್ಡ ಜಾತಿ ಜನರನ್ನು ಕೂಡ ಈಸಾಯಿ ಜನರು ನಾನಾ ಥರದ ಆಮಿಷ ತೋರಿಸಿ ಅವ್ರನ್ನ ಇದು ಮಾಡಿದ್ರು. ಇಷ್ಟಿಗೆ ಹೈದರಾಬಾದ್ದಾಗ ನಿಜಾಮ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ. ಹಿಂದೂಸ್ತಾನ್, ಬಿಹಾರದಿಂದ, ಉತ್ತರ ಪ್ರದೇಶದಿಂದ ಎಲ್ಲ ಮುಸಲ್ಮಾನರನ್ನು ಹೈದರಾಬಾದಿಗೆ ಕರೆಸಿಕೊಂಡ. ಸಿಕಿಂದ್ರಾಬಾದು ಬೋಲಾರಾಮ್ ಮೈದಾನದಲ್ಲಿ ಎಲ್ಲ ಟೆಂಟ್ಗಳು ಹಾಕಿ ಅವ್ರನ್ನೆಲ್ಲ ನೆಲೆಸಿದ. ಅವ್ರಿಗೆ ಊಟ ಕೊಟ್ಟ. ಏನಂತ, ಈಗ ಇಲ್ಲಿಂದ ಎಲ್ಲ ಹಿಂದೂಗಳು ಹೊರಗೆ ಹೋಗ್ತಾ ಇದ್ದಾರೆ, ಅವರು ಖಾಲಿ ಮಾಡಿದ ಮನೆಗಳೆಲ್ಲ ನಿಮಗೆ ಕೊಡ್ತೀವಿ, ಅವರ ಭೂಮಿಗಳು ನಿಮ್ಗೆ ಹಂಚುತ್ವಿ ಅಂತಂದು ಇದೊಂದು ಷಡ್ಯಂತ್ರ ಮಾಡಿ 1,00,000 ಜನರನ್ನು ಅವರು ಬೋಲಾರಾಮ್ ಕಳಿಸ್ಕೊಂಡಿದ್ರು. ಇದು ಸ್ವಾತಂತ್ರ್ಯ ಹೋದ್ಮೇಲೆ ಸರ್ದಾರ್ ಪಟೇಲರು ನಿಜಾಮನ್ನ ಬಡಬಗ್ಸದ ಮೇಲೆ ಅವರಿಗೆಲ್ಲ ಗೊತ್ತಾಯಿತು, ವಾಪಸ್ ಹೋಗಬೇಕು ತಮ್ಮ ದೇಶಕ್ಕೆ. ಇದು ಒಂದು ದೊಡ್ಡ ಷಡ್ಯಂತ್ರ. ಈ ರಜಾಕರ್ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ರಜಾಕರು ಖಾಸಿಮ್ ರಜು ಇದು ಬಹದ್ದೂರ್ ಯಾಜಂಗ್ ತೀರ್ಕೊಂಡ್ಮೇಲೆ ಅವ್ರದ್ದೊಂದು ಸಂಘಟನೆ ಇತ್ತು, ಖಾಕ್ಸಾರ್ ಪಾರ್ಟಿ ಅಂತಂದು. ಆ ಖಾಕ್ಸಾರ್ ಪಾರ್ಟಿ ರಜಾಕಾರ್ ಪಾರ್ಟಿ ಆಯ್ತದು. ಖಾಸಿಮ್ ರಜ್ವಿದನು ಬಹದ್ದೂರ್ ಯಾಜಂಗ್ ಉದ್ದೇಶನೇ ನಾವು ನಿಜಾಮ್ ಸರ್ಕಾರ, ಸ್ವತಂತ್ರ ಸರ್ಕಾರ, ನಮ್ಮ ಸರ್ಕಾರ ಸಮಯ ಬಂತಂದರೆ ನಮ್ಮ ಶಕ್ತಿ ನಾವು ಬೆಳೆಸಿ ಲಾಲ್ ಕಿಲದ ಮೇಲೆ ಆಸಿಫ್ ಜಾಯಿ ಜಂಡ ಹಾರಿಸಬಹುದು ಅನ್ನತ್ತ. ಭಾಳ ದೊಡ್ಡ ಭಾಷಣಗಳ ಮೇಲೆ ದಿನ ಹುರಿದುಂಬಿಸಿ ಒಂದು 2,00,000 ರಜಾಕಾರನ ಸಂಘಟನೆ ಮಾಡಿದ. ಇದ್ರ ಬಾಕಿ ಇತಿಹಾಸ ಗೊತ್ತಲ್ಲ, ಇದ್ರ ಬಗ್ಗೆ ಸರ್ದಾರ್ ಪಟೇಲರು ತಾವು ನಿಜಾಮ್ರಿಗೆ ನೋಡಿರಿ ಸರ್ ಕಣ್ಣಾರೆ? ನಿಜಾಮ್ ಸಾಹೇಬ್ರಿಗೆ ನೋಡಿದ್ದೀರಿ ಸರ್ ನೀವು? ನಿಜಾಮ್ರಿಗೆ, ಹೈದರಾಬಾದ್ ನಿಜಾಮ್ಗೆ ನೋಡಿದ್ದೀರಾ ಸರ್ ತಾವು? ಅದು ಬಂದು ನಿಜಾಮ್ ಹೈದರಾಬಾದ್ ನಿಜಾಮ್ ನೋಡಿದ್ದೀರೇನೋ ಅಂತ ಕೇಳ್ತಾ ಇದ್ದಾರೆ. ನೋಡಿ
ಅವ್ರ ವ್ಯಕ್ತಿತ್ವ ಹೆಂಗಿತ್ತು ನೋಡಿ ಸರ್? ಬಂದೆ. ಅವ್ರ ವ್ಯಕ್ತಿತ್ವ ಹೆಂಗಿತ್ತು ಸರ್? ಅದು ಮಿಲಿಟ್ರಿ ಆ್ಯಕ್ಷನ್ ಆದಮೇಲೆ ಇಲ್ಲಿ ನಮ್ಮ ಪುಡಾರಿಗಳೇನಿದ್ರು ರಾಮಾಚಾರಿ ಜೋಶಿ ಚಿಂಚೋಳಿ ಆತ ನಿಜಾಮನ ಟ್ರಸ್ಟ್ ಮೆಂಬರು, ನಮ್ಮಲ್ಲಿ ಮೇಲ್ಕೋಟೆ ಸ್ವಾಮಿ ರಾಮನಾಥ್ ಕೋಲೂರು ಮಲ್ಲಪ್ಪ, ಜಗನ್ನಾಥ ಚಂಡರ್ಗಿ, ಇವರಿಗೆಲ್ಲ ಇಳ್ಕೊಳ್ಳಿಕ್ಕೆ ಹಿಲ್ ಫೋರ್ಟ್ ಅಂತಂದು ಮೋಜಂಜಾ ಇರ್ತಿದ್ದ ಅಲ್ಲಿ. ಮೋಜಂಜಾ ಎರಡನೇ ಮಗ ನಿಜಾಮ ಸರ್ಕಾರಕ್ಕೆ. ಅಲ್ಲಿ ನಾವು ಕಾರ್ಯಕರ್ತರಾಗಿ ಎಲ್ಲೇ ಇಳ್ಕೊಂಡಿದ್ದೆ. ನಿಜಾಮ ಒಂದು ಔತಣಕೂಟ ಏರ್ಪಡಿಸಿದ್ದ. ಹೈದರಾಬಾದು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಆ ಸಮಯದಲ್ಲಿ ನಿಜಾಮನ್ನ ನಾವು ನೋಡಿದ್ದು. ಅವರು ಎಲ್ಲರಿಗೆ ನಮಸ್ಕಾರ ಮಾಡಿ ನಮಗೆಲ್ಲ ಏನು ಭಾಷಣ ಮಾಡಿದ, ಏನು ಮಾಡಿದ ಗೊತ್ತಿಲ್ಲ. ಆ ನಿಜಾಮ್ ಮೋಜಂಜಾಯಿ ಮಾರ್ಕೆಟ್, ಮೋಜಂಜಾಯಿ ಬಂಗ್ಲಾ ಏನಿತ್ತು ಅದನ್ನು ನೋಡಿ ನಮ್ಗೆ ಆಶ್ಚರ್ಯ. ಬೆಳಗ್ಲ ಗ್ಲಾಸ್ಗಳು, ಕಾಜುಗಳು ಹೆಚ್ಚು. ಸರ್, ಬ್ರಿಟಿಷರ ಕಾಲದಲ್ಲಿನ ಮತ್ತು ನಿಜಾಮ್ ಕಾಲದಲ್ಲಿನ ಕಾನೂನುಗಳಿಗೆ ಈಗಿರತಕ್ಕಂಥ ಕಾನೂನುಗಳಿಗೆ ಏನು ವ್ಯತ್ಯಾಸ ಅದ ಸರ್? ಪ್ರಯತ್ನ ಮಾಡಿದ್ದೇವೆ. ಏನು ಬ್ರಿಟಿಷರ ಕಾಲದ ಕಾನೂನುಗಳು, ನಿಜಾಮನ ಕಾಲದ ಕಾನೂನುಗಳು ಮತ್ತು ಈಗಿನ ಕಾನೂನುಗಳಿಗೆ ಏನು ವ್ಯತ್ಯಾಸ ಅದ? ಕಾನೂನುಗಳಲ್ಲಿ ಮೇಲೆ ನೋಡಲಿಕ್ಕೆ ತಿಪ್ಪೆ ಸಾರಿಸಿದಂಗೆ ಅದದು. ಭಾಳ ಪರಿವರ್ತನೆ ಏನಾಗಿಲ್ಲ ಕಾನೂನುಗಳಲ್ಲಿ. ಬ್ರಿಟಿಷ್ ಕಾಲಕ್ಕೇನೇ ಕಾನೂನುಗಳಿದ್ದವು. ಅವರು ವಿರುದ್ಧವಾಗಿ ನಿಜಾಮ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಿಜಾಮ್ದು ವಿಶೇಷ ಅಧಿಕಾರವೆಂದರೆ ಅವನು ಮುದ್ರಾ, ಹಣಕಾಸು ಮತ್ತು ಅವನು ರೈಲ್ವೆ ಮತ್ತು ಪೋಸ್ಟು, ಇವು ಮೂರು ವಿಶೇಷ ಅಧಿಕಾರಿಗಳು ನಿಜಾಮ್ಗಿದ್ದವು. ಅವನು ದುಡ್ಡು ಕೊಟ್ಟು ಇದೆಲ್ಲ ಪಡ್ಕೊಂಡಿದ್ದ ನಿಜಾಮ. ಕಾನೂನುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಈಗೂ ಅವೇ ಕಾನೂನು. ಆ ಸಂದರ್ಭದಲ್ಲಿ ಶಿಕ್ಷಣ ಹೇಗಿತ್ತು ಸರ್? ಶಿಕ್ಷಣ? ಎಜುಕೇಷನ್ ಹೇಗಿತ್ತು ಸರ್? ಬ್ರಿಟಿಷರ ಕಾಲದಲ್ಲಿ ಶಿಕ್ಷಣ ಹೆಂಗಿತ್ತು ಸರ್? ಈಗ ಬ್ರಿಟಿಷರ ನಿಜಾಮ್ ಕಾಲದಲ್ಲಿ ಹೈದರಾಬಾದ್ನಲ್ಲಿ ಉರ್ದು ಮೀಡಿಯಮ್, ಎಲ್ಲ ಉರ್ದು ಕಲಿಬೇಕು. ಯಾರು ಉರ್ದು ಕಲಿತಾ ಇದ್ದರು ಅವರಿಗೆಲ್ಲ ನೌಕರಿಗಳು. ನೌಕರಿಗಳಲ್ಲಿ ಆದ್ಯತೆ ಅವರಿಗೆ. ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಪಟೇಲ್ ಪಟ್ವಾರಿಗಳು, ರೆಡ್ಡಿಯವರೆಲ್ಲ ಉರ್ದು ಕಲಿಯೋರು, ಉರ್ದು ಕಲಿತವ್ರೆ. ಅಷ್ಟೇ ಅಲ್ಲ, ವೇಷಭೂಷಗಳಲ್ಲಿ ಕೂಡ ಶೇರ್ವಾನಿ ಹಾಕ್ಕೊಂಡು, ಪೈಜಾಮ ಹಾಕೊಂಡು, ರೂಮಿ ಟೋಪಿ, ಶೇರ್ಗೋಲ ರೂಮಿ ಟೋಪಿ. ನಾವು ಸಣ್ಣವಾಗ ಆ ಟೋಪಿ ಹಾಕ್ಕೊಂಡಿದ್ದೇವೆ. ಎಲ್ಲರಿಗೆ ಅದು ರೂಮಿ ಟೋಪಿ ಅಂದರೆ ಒಂದು ಗೌರವ ಅಂತ ತಿಳ್ಕೊತಿದ್ದರು. ಇದು ಶಿಕ್ಷಣವಾದ. ಇಂಗ್ಲೀಷರು ಬಂದ ಮೇಲೆ ಅವರು ತಮ್ಮ ಭಾಷೆಯನ್ನು ಇರಲಿಕ್ಕೆ ಶುರು ಮಾಡಿದರು. ಮೆಕಾಲೆ, ಲಾರ್ಡ್ ಮೆಕಾಲೆ ಮನಗಂಡಿದ್ದು ಇಲ್ಲಿ ಪಾರ್ಲಿಮೆಂಟಿನಲ್ಲಿ. 1935 3ನೇ ಮಾರ್ಚಿನಲ್ಲಿ ಇಂಗ್ಲೆಂಡ್ನಲ್ಲಿ ಒಂದು ಭಾಷಣ ಮಾಡ್ತಾನೆ. ಭಾರತದಲ್ಲಿ ನಾನು ಉದ್ದಾಗಲ ಎಲ್ಲ ಕಡೆ ತಿರುಗಾಡಿ ನೋಡಿದ್ದೇನೆ, ಯಾರೂ ನನಗಲ್ಲಿ ಭಿಕ್ಷುಕರು ಕಾಣಲಿಲ್ಲ, ಬೇಡಿ ತಿನ್ನೋರು ಯಾರೂ ಇರಲಿಲ್ಲ. ಅಲ್ಲಿ ನೋಡಿದರೆ ಬಾಗಿಲುಗಳು ತೆರೆದಿತ್ತು, ಮನೆಗೆ ಯಾರು ಇರ್ತಿದ್ದಿಲ್ಲ, ಬೀಗನೂ ಆಗ್ತಾ ಇದ್ದಿಲ್ಲ. ಆ ದೇಶವನ್ನು ಆಳಬೇಕಾದ್ರೆ ಅಲ್ಲಿಯ
ಶಿಕ್ಷಣ ಪದ್ಧತಿ ಬದಲಾಗಬೇಕು. ರೈತರ ಶಕ್ತಿ ಕುಗ್ಗಬೇಕು. ಆ ದೇಶಕ್ಕೆ ರೈತರೊಂದು ದೊಡ್ಡ ಶಕ್ತಿ. ಅವರ ಮನೆಗಳಲ್ಲಿ ಮಾಣಿಕ್ಯ, ಮುತ್ತು, ವಜ್ರ ಇವೆಲ್ಲ ಧಾನ್ಯಗಳಂಗೆ ತುಂಬಿಕೊಂಡಿದ್ದ ಚೀಲಗಳು. ಇದು ಪಾರ್ಲಿಮೆಂಟ್ನಲ್ಲಿ ಹೇಳಿತ್ತು. ಮೆಕಾಲೆ ತನ್ನ ತಾಯಿಗೆ ಪತ್ರ ಬರೀತಾನೊಂದು, ಅಮ್ಮ ನನ್ನ ಮಿಷನ್ ಜೋರಾಗಿ ನಡೆದದ, ಎಲ್ಲಿ ಬಣ್ಣ ಕರೀದು ಶರೀರ ಕರೀದು ಆಗಲಿ ತಲೆ ಮತ್ತು ವಿಚಾರಗಳು ಕೆಲಸಗಳು ನಮ್ಮ ಬೆಳೆವು ನಡೀತಾ ಇದೆ. ಖಾಲಿ ಅಂಗ್ರೇಜ್ ತಯಾರು हो रहे हैं, ಕರಿ ಇಂಗ್ಲೀಷರು ತಯಾರಾಗ್ತಾರೆ ಅನ್ನೋದು ಪತ್ರ ಬರೀತಾನೆ. ಅವ್ರ ಮೇನ ಉದ್ದೇಶ ಅಂತಂದರೆ ಸಂಪೂರ್ಣ ಇಲ್ಲಿ ಶಿಕ್ಷಣ ಬದಲಾಗಬೇಕು, ಗುರುಕುಲ ಶಿಕ್ಷಣ ಹೋಗಬೇಕು, ನಮ್ಮ ಶಿಕ್ಷಣ ಆಗಬೇಕು, ಇಂಗ್ಲೀಷ್ ಪರಿವರ್ತನೆ. ನಾವು ನಮ್ಮ ದೇಶದಿಂದ ಇಂಗ್ಲೀಷರು ಹೋಗಿದ್ದಾರೆ, ಇಂಗ್ಲೀಷು ಇನ್ನೂ ಇದೆ. ಗಾಂಧೀಜಿ ಹೇಳಿದರು ಇದು ದೊಡ್ಡ ತಪ್ಪಾಯಿತು, ಅಂಗ್ರೇಜ್ ಇದ್ದರೂ ಪರವಾಗಿಲ್ಲ, ಅಂಗ್ರೇಜೇ ಹೋಗಬೇಕು ಗಾಂಧೀಜಿ ಹೇಳಿದ್ದು. ಇವಾಗ ನಮ್ಮ ಶಿಕ್ಷಿತರ ಜನರಿಗೆ ನಮ್ಮ ತಿಂಗಳುಗಳು ಗೊತ್ತಾವ, ಚೈತ್ರ, ವೈಶಾಖ, ಜ್ಯೇಷ್ಠ. ನಮ್ಮ ವಾರಗಳು ಗೊತ್ತಾವ, ಭಾನುವಾರ, ಸೋಮವಾರ, ಮಂಗಳವಾರ ಗೊತ್ತಿಲ್ಲ. ನಮ್ಮ ಹುಡುಗರಿಗಂತೂ ಪೂರ ಗೊತ್ತಿಲ್ಲ. ನಮ್ಮ ರಾಶಿಗಳು ಗೊತ್ತಿಲ್ಲ, ನಮ್ಮ ಹುಣ್ಣೆ ಹಬ್ಬಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಎಲ್ಲದಕ್ಕಿಂತ ದೊಡ್ಡದಂತಂದರೆ ತಮ್ಮ ಭಾಷೆಯಲ್ಲಿ ಹಸ್ತಾಕ್ಷರ ಸಿಗ್ನೇಚರ್ ಮಾಡೋದು ಕೂಡ ಗೊತ್ತಿಲ್ಲ. ಎಲ್ಲ ಜನರು ಇವತ್ತು ಬ್ಯಾಂಕಿನ ಚೆಕ್ಗಳಲ್ಲಿ ಸಿಗ್ನೇಚರ್ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಮತ್ತು ಇಷ್ಟು ನಾವು ಮಾನಸಿಕ ಗುಲಾಮರಾಗಿದ್ದೀವಿ. ಇದು ಭಾಳ ದುಃಖದ ಸಂಗತಿ. ಸರ್, ಬ್ರಿಟಿಷರು ನಮ್ಮ ದೇಶಕ್ಕಾಗಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಯಾವುವು ಸರ್? ಬ್ರಿಟಿಷರು ಮಾಡಿರೋ ಅಭಿವೃದ್ಧಿ ಕೆಲಸಗಳು ಯಾವುವು? ಹಲೋ, ಬ್ರಿಟಿಷರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ವಿಶೇಷವಾಗಿ ರೈಲ್ವೆ ಇದು ಬಂದರುಗಳು, ಹವಾಯಿ ಇದು ತೋಣಿಗಳು ಇದು ಕೆಲಸ ಮಾಡ್ಯಾರ. ಇನ್ನೊಂದು ಕೆಳಗಿನ ಜನರಿಗೆ ಶಿಕ್ಷಕರಾಗಿ ಮಾಡ್ಯಾರ ಅವರು. ಶಾಲೆಗಳು, ಕಾಲೇಜುಗಳು ತೆಗೆದು ಶಿಕ್ಷಕರನ್ನಾಗಿ ಮಾಡಿಸ್ತಾರೆ. ಈಗ ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಯಾವ ಥರ ಇತ್ತು ಸರ್? ಬ್ರಿಟಿಷರ ಕಾಲದಲ್ಲಿ ಮತ್ತು ನಿಜಾಮರ ಕಾಲದಲ್ಲಿ ಈಗಿನ ಪ್ರಜಾಪ್ರಭುತ್ವಕ್ಕೆ ಆಗಿನ ಪ್ರಜಾಪ್ರಭುತ್ವಕ್ಕೆ ಏನು ವ್ಯತ್ಯಾಸ ಸರ್? ಪ್ರಜಾಪ್ರಭುತ್ವ ಅನ್ನೋದು ಹೆಸರಿಗೆ ಮಾತ್ರ. ಇಲ್ಲಿ ಭಗತ್ ಸಿಂಗ್ ತನ್ನ ಗಲ್ಲಿಗೆ ಒಂದು ದಿವಸ ಮೊದಲು 22 ಮಾರ್ಚು 1931 ಸುಖದೇವ್ಗೊಂದು ಪತ್ರ ಬರೆದಾನ. ನಾ ಸತ್ತ ಮೇಲೆ 15 ವರ್ಷಗಳ ನಂತರ ಇಂಗ್ಲೀಷರು ಇಲ್ಲಿಂದ ಹೋಗ್ತಾರ. ಯಾರ ಕೈಯಲ್ಲಿ ಆಡಳಿತದ ಚುಕ್ಕಾಣಿ ಕೊಟ್ಟು ಹೋಗ್ತಾರೋ ಅವರೆಲ್ಲರೂ ಸ್ವಾರ್ಥಿಗಳು, ಮೋಸಗಾರರು. ದೇಶದ ಬಗ್ಗೆ ಅವರಿಗೆ ಯಾವ ಥರದ ಕಳಕಳಿ ಇಲ್ಲದ ಜನರು. ತಮ್ಮ ಮನೆಗಳನ್ನೇ ಮಾತ್ರ ತುಂಬಿಸ್ಕೊಳ್ಳೋಂಥ ಜನರು ಬರ್ತಾರೆ. ಇದು ದೇಶಕ್ಕೆ ಮಹಾನ್ ಅಪಾಯಕಾರಿ.
ಇಂಗ್ಲೀಷರ ಆಳ್ವಿಕೆಂತ ದೊಡ್ಡ ಅಪಾಯದ ಇದು ಮಾನಸಿಕವಾಗಿ ಗುಲಾಮಗಿರಿಯ ಮಾಡ್ತಕ್ಕಂಥ ಜನರು. ಅದಕ್ಕೆ ಹೊಸ ಕ್ರಾಂತಿ ಮಾಡಬೇಕಾಗ್ತದೆ. ನಾವು ನಿಜವಾದ ಸ್ವಾತಂತ್ರ್ಯ ಪಡಬೇಕಾದರೆ ಹೊಸ ಕ್ರಾಂತಿ, ಹೊಸ ಆಂದೋಲನ, ಅದಕ್ಕಾಗಿ ನಾವು ಜನರನ್ನು ತಯಾರು ಮಾಡಬೇಕು. ಇವತ್ತು ನಾವು ತೋಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿ ಇವ್ರನ್ನೆಲ್ಲ ಕರೆದು ಒಂದು ಹಿತನುಡಿ ಮಾಡಿದರು. ಈಗ ಸ್ವಾತಂತ್ರ್ಯ ಚುಕ್ಕಾಣಿ ಆಡಳಿತ ನಿಮ್ಮ ಕೈಯಲ್ಲಿ ಬಂದದ. ಈ ದೇಶ ಬಡ ದೇಶ, ಬಡ ಜನರು ಇರ್ತಾರ. ಅದಕ್ಕೆ ಅನುಗುಣವಾಗಿ ನೀವು ಕಡಿಮೆ ಖರ್ಚು ಮಾಡಬೇಕು, ಸಣ್ಣ ಮನೆಗಳಲ್ಲಿರಬೇಕು, ಸಾದಾ ಜೀವನ ನಡೆಸಬೇಕು. ರಾತ್ರಿ ಮಲಗಿ ಎದ್ದು ಕೂಡಲೇ ನಿಮ್ಮ ಕಣ್ಣಿನ ಎದುರಿನಲ್ಲಿ ಈ ದೇಶದ ಹಳ್ಳಿಯಲ್ಲಿರ್ತಕ್ಕಂಥ ಬಡ ಮನುಷ್ಯನ ಚಿತ್ರ ಇರಬೇಕು ಅಂತ. ಇವತ್ತು ಯಾರು ಸಣ್ಣ ಮನೆಗಳಿರ್ತಾ ಇದ್ದಾರೆ, ಯಾರು ಕಡಿಮೆ ಖರ್ಚು ಮಾಡ್ತಾ ಇದ್ದಾರೆ. ಈ ದೇಶದ ಸರ್ಕಾರದ ದುಡ್ಡು ಜನತೆಯ ದುಡ್ಡು, ಯಾರು ವ್ಯಕ್ತಿ ದುಡ್ಡು ಅಲ್ಲ. ಅದು MLAಗಳಾಗಲಿ MP ಗಳಾಗಲಿ ತಮ್ಮ ವೇತನಗಳನ್ನು ಹೆಚ್ಚಿಗೆ ಮಾಡಿಕೊಂಡಿದ್ದು. 1 ಲಕ್ಷ ತಿಂಗಳಿಗೆ ಮೊದಲು ಮಾಡಿಕೊಂಡದ್ದಾಯಿತು. ಈಗ ಅದನ್ನು ದುಪ್ಪಟ್ಟು ಮಾಡಿಕೊಂಡರು. ಯಾರನ್ನ ಕೇಳಿ ಮಾಡಿಕೊಂಡಿದ್ರು? ನಿಮ್ಮ ಕೈಯಲ್ಲಿ ರಾಜಕೀಯ ಇದೆ, ಆಡಳಿತದ ಮನಸ್ಸಿಗೆ ಬಂದಾಗ ಮಾಡೋದು. ಆ ದುಡ್ಡು ನಿಮ್ಮದಲ್ಲ, ಅದು ಹರಾಮ್ ಕಾ ಪೈಸಾ. ಇದು ಇಂಥ ಕಾನೂನು ಬರಬೇಕು. MLAಗಳು ಕೂಡ ತಮ್ಮ ವೇತನ ಹೆಚ್ಚಿಸ್ಕೊಳ್ಬೇಕಾದ್ರೆ ಕಾನೂನು ಪ್ರಕಾರ ಹೆಚ್ಚಿಸ್ಕೊಳ್ಬೇಕು. ಹೆಚ್ಚಿಸ್ಕೊಳ್ಳೋದು ಲಿಮಿಟ್ ಇರಬೇಕು, ಮನಸ್ಸಿಗೆ ಬಂದಂಗಲ್ಲ. ಅದೇ ಒಬ್ಬ ಬಡ ರೈತನಿಗೆ ಇವತ್ತು ತೊಗರಿ ಬೆಳೆ ಜಾಸ್ತಿ ಮಾಡು ಅಂತಂದರೆ 10 ರೂಪಾಯಿ ಜಾಸ್ತಿ ಮಾಡಲಿಕ್ಕೆ ಕಶ್ಮೀಶ್ ಆಗ್ತದೆ. ಇವರಿಗೆ ಲಕ್ಷ ಕೊಡಲೇ ಮನಸ್ಸಿಗೆ ಬಂದ ಖರ್ಚುಗಳು. ಇವೆಲ್ಲ ಅವ್ಯವಹಾರಗಳು ಹೋಗಬೇಕು. ಪ್ರಜಾತಂತ್ರ ಅಂದರೆ ಒಬ್ಬ ಮನುಷ್ಯ 1 ಸಲ 2 ಸಲ ಆರಿಸಿ ಹೋದ ಮೇಲೆ ಪಕ್ಷದ ಜನರನ್ನು ಕರೆಸಿ ಹೇಳಬೇಕು, ಆಯಿತು ನನಗೆ ಬೇಡಪ್ಪ, ಈಗ 2 ಸಲ ನಾನು ಅನುಭವಿಸಿದ್ದೇನೆ, ಈಗ ಜನರು ನಾನು ತಯಾರು ಮಾಡಿದ್ದೇನೆ, ತರಬೇತಿ ಕೊಟ್ಟಿದ್ದೇನೆ, ಅದಕ್ಕೆ ಇವರಲ್ಲಿ ಯಾರು ಬೇಕಾದರೂ ನೀವು ಆರಿಸ್ಕೊಳ್ರಿ, ನನಗೆ ಸಾಕು ಅನ್ನಬೇಕು. ಅಂಥದ್ದೆಲ್ಲ ಬಿಟ್ಟು ಸೋಲಿಲ್ಲದ ಸರ್ದಾರ ಅಂತಂದು ಹೊಗಳಿಸ್ಕೊಳ್ತಾರ, ಹೆಮ್ಮೆ ಪಡ್ತಾರ. ಇದು ನಿರ್ಲಜ್ಜತನ, ಶರಮ್ಗೆಡಿತನ. ಯಾಕಂತಂದರೆ ನೀವೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. ಮನಸ್ಸಿಗೆ ಬಂದಾಗ ಸರ್ಕಾರಿ ಖಜಾನೆಗಳನ್ನು ಲೂಟಿ ಹೊಡೆದು ಕೋಟಿಗಟ್ಟಲೆ ಅಬ್ಜಗಟ್ಟಲೆ ದುಡ್ಡು ಮಾಡಿಕೊಂಡಿದ್ದೀರಿ. ಮತ್ತು ಗುಂಡಗಳನ್ನು ಸಾಕಿಕೊಂಡಿದ್ದೀರಿ. ಎಲೆಕ್ಷನ್ನಲ್ಲಿ ವಿರೋಧಿಗಳ ಮೇಲೆ ಛೂ ಬಿಡಲಿಕ್ಕಾಗಿ ಎಲ್ಲ ರೀತಿಯಿಂದ ಬಲಾಢ್ಯರಾಗಿರಿ. ನೀವು ಸಾಯೋ ತನಕನೂ ಇದು ಸೋಲಿಲ್ಲದ ಸರ್ಕಾರ, ಇದು ಪ್ರಜಾಪ್ರಭುತ್ವ ಅಲ್ಲ. ಸರ್, ಸೋಲಿಲ್ಲದ ನೀವು ನೋಡ್ತಾ ಇರ್ಬೋದು, ನಡಿಲಿಕ್ಕೆ ಬರೋದಿಲ್ಲ. ಇಬ್ಬರು ಕೂಡಿ ಎಬ್ಬಿಸಬೇಕಾಗ್ತದ. ಕಣ್ಣು ಕಾಣಿಸೋದಿಲ್ಲ,
ತಾವೇ ಎಲೆಕ್ಷನ್ನಲ್ಲಿ ಇರ್ಬೇಕಂತಾರೆ, ತಾವೇ ಆರ್ಸಿ ಬರ್ಬೇಕಂತಾರೆ. ಯಾರಿಗೆ ಬೇರೆ ಚಾನ್ಸ್ ಬೇಡ ಅಂತ ನೀವೇನು ಗುತ್ತ ತೊಗೊಂಡಿರೆ ಇದು ಪ್ರಜಾಪ್ರಭುತ್ವ ಅಲ್ಲ ಅಂತ ಅನ್ನೋದು ಭಗತ್ ಸಿಂಗ್ ಹೇಳಿದಾಗೆ ನಾವು ಹೊಸ ಕ್ರಾಂತಿ ಮಾಡಬೇಕು, ಹೊಸ ಪ್ರಭುತ್ವ ಬರಬೇಕು. ಅದು ಮಾತ್ರ ಪ್ರಜಾಪ್ರಭುತ್ವ, ಶೋಷಣೆರಹಿತ ಪ್ರಭುತ್ವ, ಎಲ್ಲರಿಗೆ ಸಮಾನವಾದ ಪ್ರಭುತ್ವ. ಸರ, ಸೋಲಿಲ್ಲದ ಸರ್ದಾರ್ ಅಂದ್ಕೊಳ್ಳೆ ಕಾರಣ ಅವರ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗೋಸ್ಕರನೋ ಅಥವಾ ಪ್ರತಿ ಸಲ ನಿಂತೇನು ಗೆಲ್ತಾರಲ್ಲ ಸರ್ ಅದ್ರಗೋಸ್ಕರನ ಸರ್? ಯಾವುದಕ್ಕೋಸ್ಕರ ಅವರು ಸೋಲಿಲ್ಲದ ಸರ್ದಾರ ಅನಿಸ್ಕೊಳ್ತಾ ಇದ್ದಾರೆ? ಏನು ಪ್ರತಿ ಸರಿ ಆರಿಸಿ ಬರೋದಕ್ಕೋ ಏನು ಅವ್ರು ಮಾಡಿದ ಕೆಲಸಕ್ಕೋ? ಯಾವುದಕ್ಕಾಗಿ ಅವರು ಸೋಲಿಲ್ಲದ ಸರ್ದಾರ ಅನಿಸ್ಕೊಳ್ತಾ ಇದ್ದಾರೆ? ಭಾಜಪ ಅಲ್ಲ, ಯಾವುದಕ್ಕಾಗಿ ಅವರು ಸೋಲಿಲ್ಲದ ಸರ್ದಾರ ಅನಿಸ್ಕೊಳ್ತಾ ಇದ್ದಾರೆ? ಮತ್ತೆ ಆರಿಸಿ ಬರ್ತಾರಲ್ಲ, ಅದೇನು ದೊಡ್ಡ ಮಾತಾಯಿದೆ ಜೊತೆ. ಈ ದೇಶ ಜನರು ಮುಗ್ಧ ಜನರು ಪಾಪ ಅವರಿಗೆ ನಾನಾ ಥರದ ಆಶಾ ಆಮಿಷಗಳು ತೋರಿಸೋದು, ಸೀರೆಗಳು ಕೊಡೋದು, ದೋತ್ರ ಕೊಡೋದು, ಕೆಲವು ಬಂಗಾರ ಉಂಗುರಗಳು ಕೊಡೋದು, ಇಂಥದ್ದೆಲ್ಲ ಮಾಡಿ ಜನರ ಗುಣಗಳನ್ನು ಕೆಡಿಸ್ತಾ ಇದ್ದಾರೆ ಸರ್. ಅಷ್ಟೇ ಅಲ್ಲ, ಈಗ ಸರ್ಕಾರದ ಸಾಲ ಏನು ಪಡೀತಾರೆ ಜನರು, ಸಾಲ ತೊಗೊಳ್ತಾರ, ಮುಳುಗಿಸ್ಬೇಕಂತಾರ, ಸರಿಯಾಗಿ ಮಾಫ್ ಮಾಡ್ಬೇಕಂತಾರ. ಹಿಂದೆ ಏನಿತ್ತು ಗೊತ್ತಾ, ನಮ್ಮ ತಲೆ ಬಡ ಮನುಷ್ಯ ವಿಚಾರ ಮಾಡ್ತಕ್ಕಂಥ ಮಾತಾದ. ಸಾಲ ತೊಗೊಂಡಾನ ಒಬ್ಬ ಸಾಹುಕಾರನ ಹತ್ತಿರ, ವಯಸ್ಸಾಗ್ಯದ, ಈಗ ಸಾಯ್ಲಿಕ್ಕಾಗ್ಯನ, ಋಣದಲ್ಲಿ ಹೋಗ್ಬೇಕಾ ಮಾಡ್ದನ್ನ ಸಾಹುಕಾರನ, ಋಣದಲ್ಲಿ ಹೋಗ್ಬೇಕಪ್ಪ, ಋಣದಲ್ಲಿ ಹೋದರೆ ನನಗೆ ನೌಕರಿ ನರಕ ಸಿಗ್ತದ, ಈ ಭಾವನೆ ಹೋಗಿತ್ತು. ನರಕ ಸಿಗ್ತದೆ. ಸಾಹುಕಾರನ ಕರೆಸಿ ಅವನ ಕಾಲಿಗೆ ನಮಸ್ಕಾರ ಮಾಡಿ, ಸಾಹುಕಾರ್ರೆ ನಂದು ಇದು ಆಕಳೆ ಅದ, ಒಂದು ಎಮ್ಮೆ ಅದ, ನೀನು ಕಟ್ಕೋ, ಋಣ ಮುಕ್ತ ಮಾಡು ದಯಮಾಡಿ ಅಂತ ಇಂಥದ್ದು ಹಾಕಲ್ಲ. ಈಗ ತಗೋ ಸಾಲ ಏನಾಯಿತು, ಕೊಡೋದೇನು ವಾಪಸ್ಸು ಮುಳುಗುತ್ತದ. ಇದು ಗುಣಗಳು ಕೆಡಿಸೋದು. ನಮ್ಮ ಲೀಡರ್ಗಳು ನವಯುವಕರನ್ನ ಅವನು ಕುಡಿಲಿಕ್ಕೆ ಕೊಟ್ಟು ಎಲೆಕ್ಷನ್ ಬಳಸ್ಕೊಂಡು ಅವರು ಗುಣಗಳು ಕೆಡಿಸ್ತಾ ಇದ್ದಾರೆ, ಅವ್ರನ್ನ ವಿಲಾಸಿಗಳನ್ನು ಆಡಿಸ್ತಾ ಇದ್ದಾರೆ. ಸರ್ಕಾರದ ದುಡ್ಡು ಮನ್ಸಿಗೆ ಬಂದಂಗೆ ಕೊಡಿಸಿ ಮಾಫ್ ಮಾಡಿ ಇದನ್ನು ಲೂಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ದೇಶಕ್ಕೆ ಅಪಾಯಕಾರಿ. ಇದು ಜನತಂತ್ರ ಅಲ್ಲ, ಪ್ರಜಾತಂತ್ರ ಅಲ್ಲ. ಪ್ರಜಾತಂತ್ರ ನಮೂನೇ ಬೇರೆ ಆದ. ಅದಕ್ಕೆ ಸ್ವರ್ಗ ಅನ್ನಬಹುದು, ಇದಕ್ಕೆ ನರಕ ಅನ್ನಬಹುದು. ಸರ್, ಈಗಿನ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸದ್ಯದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯ ಬಗ್ಗೆ. ಈಗಿನ ಸದ್ಯದ ಪ್ರಜಾಪ್ರಭುತ್ವ ಮತ್ತು ರಾಜಕೀಯದ ಬಗ್ಗೆ ಏನಂತ ಇದ್ದೀವಿ? ಹೇಳಿದ್ನಲ್ಲ, ಈಗಿನ ಪ್ರಜಾಪ್ರಭುತ್ವ ಅಲ್ಲ, ರಾಜಕೀಯ ಅಂತೂ ಹೊಲಸು ನಾರ್ತಾ ಇದೆ. ಏನೇನಿಲ್ಲ ರಾಜಕೀಯದಲ್ಲಿ. ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ಅತ್ಯಾಚಾರಗಳನ್ನು ನೋಡಿದರೆ, ಅಮಾಯಕ ಮಕ್ಕಳನ್ನು ಅಪಹರಣ ಮಾಡ್ತಕ್ಕಂಥದ್ದು ನೋಡಿದರೆ ರಾತ್ರಿ ನಿದ್ದೆ ಬರೋದಿಲ್ಲ ನಮ್ಗೆ, ಕೂತು ಅಳಬೇಕಾಗ್ತದೆ. ಇದ್ರ ಬಗ್ಗೆ ಯಾರೂ ವಿಚಾರ ಮಾಡ್ತಾ ಇಲ್ಲ, ಯಾರೂ ಯೋಚನೆ ಮಾಡ್ತಾ ಇಲ್ಲ. ಮೊಸಳೆ ಕಣ್ಣೀರು ಮಾತ್ರ ಹರಿಸ್ತಾ ಇದ್ದಾರೆ. ಕಾನೂನಿನಿಂದ ಬಗೆಹರೋದಲ್ಲ ಇದು, ಪೊಲೀಸರಿಂದ ಆಗೋದಲ್ಲ. ನಾವು ಮಾಡೋ ಕೆಲಸ ಕಾನೂನು ಕೆಲಸ ಅಂತಂದರೆ, ಈ ಸರ್ಕಾರ ಏನು ಮಾಡ್ತಾ ಇದೆ, ಬೇರುಗಳು ಒಣಗ್ತಾ ಇವೆ, ಬಾಡ್ತಾ ಇವೆ, ಎಲೆಗಳಿಗೆ ನೀರು ಹರಿಸ್ತಾ ಇದ್ದೀವಿ. ಸರ್, ನೀವು ರಾಜಕೀಯದಲ್ಲಿ ಯಾವಾಗ ಪ್ರವೇಶ ಮಾಡಿದ್ರಿ ಸರ್? ಮುಖದ ಮೇಲೆ ಧೂಳು ಬಿದ್ದದ,
ಕನ್ನಡಿ ಒರೆಸ್ತಾ ಇದ್ದೀವಿ. ಈ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದು ಓದಬೇಕು ಸಂಪೂರ್ಣವಾಗಿ. ಸರ್ ನೀವು ರಾಜಕೀಯದಲ್ಲಿ ಯಾವಾಗ ಪ್ರವೇಶ ಮಾಡಿದಿರಿ ಸರ್? ರಾಜಕೀಯದಲ್ಲಿ ಯಾವಾಗ ಪ್ರವೇಶ ಮಾಡಿದರು ಮತ್ತು ಕಾರಣ ಯಾರು ಸರ್ ನಿಮಗೆ? ನಾನು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ದು ಮಾರ್ಚ್ 25, 1931 ಭಗತ್ ಸಿಂಗನ ಗಲ್ಲಿಗೇರಿಸಿದ ಮೇಲೆ ಮೆರವಣಿಗೆ ತೆಗೆದುವಲ್ಲ, ಅವತ್ತಿಂದ ನಮ್ಮ ರಾಜಕೀಯ ಶುರುವಾಯಿತು. ಮತ್ತು ತಾವು ಎಮ್ ಎಲ್ ಎ ಆಗಿದ್ದು ಯಾವಾಗ ಸರ್? ತಾವು ಎಮ್ ಎಲ್ ಎ ಆದಿರಲ್ಲ ಸರ್? 62ರಲ್ಲಿ 1962ರಲ್ಲಿ ನಾನು ಗುರುಮಠಕಲ್ದಿಂದ ಎಮ್ ಎಲ್ ಎ ಆಗಿ ಆರಿಸಿ ಬಂದಿದ್ದು. ಅದು ಆವಾಗಿಂದ ಇವಾಗಿಂದ ವ್ಯವಸ್ಥೆ ಅಂತಂದರೆ, ಆವಾಗ ಎಮ್ ಎಲ್ ಎ ಆಗಬೇಕು, ಏನೇ ಆಗಬೇಕಾದ್ರೆ ಮೇಲಿನ ಪಾರ್ಟಿಯವರೇ ಯಾರಾದರೆ ಸೂಕ್ತ ಆಗ್ತದೆ ಅನ್ನೋದು ಕಂಡು ಹಿಡಿದು ಆರಿಸಿ ಟಿಕೆಟ್ ಕೊಡ್ತಾಯಿದ್ದರು. ಈಗ ಏನಾಗಿದೆ, ಈಗ ಬೆನ್ನತ್ತರ ಲೀಡರ್ಗಳಿಗೆ ಸೂಟ್ ಕೇಸ್ಗಳು ತೊಗೊಂಡು ಅದ್ರಾಗ ದುಡ್ಡು ತುಂಬಿಕೊಂಡು, ನೋಟ್ ತುಂಬಿಕೊಂಡು, ಹೆಣ್ಮಕ್ಳನ್ನ ಹಿಡ್ಕೊಂಡು ಟಿಕೆಟ್ ನನಗೆ ಬೇಕು, ನಿನಗೆ ಬೇಕನ್ನ. ನನಗೆ ಟಿಕೆಟ್ ಕೊಟ್ಟದ್ದು ಪಾರ್ಟಿಯವರು, ಹಿರಿಯರು. ಬೇಡ ಟಿಕೆಟ್ ಅಂತ ನಾನು, ಇಲ್ಲ ನೀವು ನಿಂದಿರ್ಬೇಕಂತವರು. ನನ್ನ ಬಳಿ ದುಡ್ಡು ಇಲ್ಲ ಅಂತ ನಾನು, ದುಡ್ಡಿನ ಚಿಂತೆ ಮಾಡಬೇಡ ಅಂತ ಅವರು. ನಾನು ಎಲೆಕ್ಷನ್ ಆಗಿದ್ದು 6,000 ಖರ್ಚು ಬರೆಯುತ್ತೆ, ಬರೀ 6,000. ಎಲ್ಲ ಹಳ್ಳಿ ಜನರೆಲ್ಲ ಕೂಡಿ ನನ್ನ ಹತ್ರ ಬಂದರು ಪ್ರಮುಖರು, 143 ಹಳ್ಳಿ ಜನರ ಪ್ರಮುಖರು. ಗುರುಜಿಯವರೇ, ನೀವು ನಿಂತ್ಕೊಳ್ಳಿ ದಯಮಾಡಿ, ಖರ್ಚು ನಾವು ವಹಿಸ್ಕೊಳ್ತೀವಿ ನಮ್ಮ ಊರಿಂದ, ಖರ್ಚಿನ ಚಿಂತೆ ಮಾಡಬೇಡ ಅಂತ. ಆ ಪರಿಸ್ಥಿತಿಯಲ್ಲಿ ನಾನು ಎಲೆಕ್ಷನ್ ಕಂಟೆಂಟ್ ಮಾಡಿದ್ದು, ಗೆದ್ದು ಬಂದಿದ್ದು. ನಮ್ಮ ಸೇವೆ ಅದು ಹಳ್ಳಿಗಳಿಗೆ ಮಾಡಿದ್ದು. ನಿಮ್ಮ ಆ ಪ್ರತಿಸ್ಪರ್ಧಿ ವಾತಾವರಣ ಈಗ ಉಲ್ಟಾಗಿಬಿಟ್ಟದ. ಈಗ ಒಂದು ಎಲೆಕ್ಷನ್ ಮಾಡಬೇಕಾದ್ರೆ ಅಸೆಂಬ್ಲಿ ಎಲೆಕ್ಷನ್ಗೆ 10 ಕೋಟಿ ಬೇಕು. ನಿಮ್ಮ ಪ್ರತಿಸ್ಪರ್ಧಿ ಯಾರು ಸರ್? ಅವಾಗ ಯಾರಿಗೆ ಸೋಲಿಸಿದ್ರಿ ಸರ್ ನೀವು? ನನ್ನ ಎದುರಾಳಂತಂದರೆ ಮಹಾ ದೊಡ್ಡ ವ್ಯಕ್ತಿ, ಕೋಲೂರು ಮಲ್ಲಪ್ಪನವರು. ದೊಡ್ಡ ವ್ಯಕ್ತಿ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್, ಆಲ್ ಇಂಡಿಯಾ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್. ಅಂದರೆ ಊರುಗಳಲ್ಲಿ ಇದೊಂದು ವಿಚಾರ ಮಾಡ್ತಕ್ಕಂಥ ವಿಷಯ ಅದ. ಹಳ್ಳಿಗಳಲ್ಲಿ ನಮ್ಮ ಭಾಗದಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದು ಕುರುಬರು, ಕಬ್ಬಲಿಗರು. ಮಡಿವಾಳರು ಊರಿಗೆ ಒಬ್ಬರು ಇಬ್ಬರು. ಅಂದರೆ ಆವಾಗಿನ ವಾತಾವರಣ ಜಾತಿ ಮೇಲೆ ಹೋಗ್ತಿದ್ದಾರೆ. ಮನುಷ್ಯನ ಕೆಲಸ, ಅವನು ಚರಿತ್ರೆ, ಅವನ ಗುಣಗಳ ಮೇಲೆ ಓಟ್ ಹಾಕ್ತಾಯಿದ್ರು ಜನರು. ಈ ದೊಡ್ಡ ಗುಣ ಇತ್ತು ಆವಾಗ. ಅದಕ್ಕೆ ಮಲ್ಲಪ್ಪನವರು ಕುರುಬರು. ಹಳ್ಳಿಗಳಿದ್ದಂಥ 100ಕ್ಕೆ 85-90 ಕುರುಬು ಜನರು ನನಗೆ ಓಟ್ ಹಾಕಿದ್ದಾರೆ. ಕಾರ್ಯಕರ್ತರಲ್ಲಿ 95% ಕುರುಬು ಕಾರ್ಯಕರ್ತರು ನನಗಾಗಿ ಕೆಲಸ ಮಾಡಿದ್ದಾರೆ. ತಮ್ಮ ಮನೆಯಲ್ಲಿ ಬುತ್ತಿ ಕಟ್ಕೊಂಡು ಕಾಲ್ನಡಿಗೆಯಿಂದ ಹೋಗಿ ಹಳ್ಳಿಗೆ ಪ್ರಚಾರ ಕೆಲಸ ಮಾಡಿದ್ದಾರೆ. ಇದು ನನ್ನ ಎಲೆಕ್ಷನ್. ಸರ್ ನೀವು ಮತ್ತೆ ಎಮ್ ಎಲ್ ಸಿ ಆದ್ರಲ್ಲ ಸರ್, ಯಾರ ಆಡಳಿತದಲ್ಲಿ ಆದ್ರಿ ಸರ್? ಯಾರ ಮುಖ್ಯಮಂತ್ರಿ ಯಾರಿದ್ರಿ ಸರ್ ನೀವು ಎಮ್ ಎಲ್ ಸಿ ಆದಾಗ? MLC ಆದಾಗ ಯಾರು ಮುಖ್ಯಮಂತ್ರಿ ಇದ್ದರು, ಯಾವ ಆಡಳಿತದಲ್ಲಿ ಆದ್ರಿ ಅಂತ ಕೇಳ್ತಾ ಇದ್ದಾರೆ. ನಾನು ಆರಿಸಿ ಬಂದಾಗ MLC ಆದದ್ದು ಆದದ್ದು ರಾಮಕೃಷ್ಣ ಹೆಗಡೆಯವರು ಇದ್ದರು. ರಾಮಕೃಷ್ಣ ಹೆಗಡೆಯವರಿಗೆ ನನ್ನನ್ನು ರಾಜ್ಯಸಭೆ ಕಳಿಸ್ಬೇಕಂತ ಮನಸ್ಸಿತ್ತು ಅವರಿಗೆ. ಯಾಕಂದರೆ ನಾನು ಹಿಂದಿಯಲ್ಲಿ
ಚಲೋ ಮಾತಾಡ್ತಿದ್ದೆ. ಅದಕ್ಕೆ ನನ್ನ ಕರೆಸಿ ಕೇಳಿದ್ರು ಅವರು, ಗುರುಜಿಯವರೇ ನಿಮ್ಮನ್ನು ರಾಜ್ಯಸಭೆಗೆ ಕಳಿಸ್ತೀನಿ ಸಾರಿ ಅಂತಂದು. ನಿಮ್ಮ ಇಚ್ಛೆ ಅಂತ ಹೇಳಿದೆ. ಬೆಸ್ಟ್, ಯಾಕಂದರೆ ನೀವು ಹಿಂದಿಯಲ್ಲಿ ಭಾಳ ಚಲೋ ಮಾತಾಡ್ತೀರಿ. ಅಲ್ಲಿ ಪಾರ್ಲಿಮೆಂಟಿನಲ್ಲಿ ನಮ್ಗೆ ನೀವೊಂದು ಆಸ್ತಿ ಅಸೆಟ್ ಆಗಿ ಉಳಿತೀರಿ, ನಮ್ಮ ಸಂಸ್ಥೆ ಬಲಪಡಿಸಲಿಕ್ಕೆ ಕಾರಣೀಭೂತರಾಗ್ತೀರಿ ಅಂತಂದು ರಾಜ್ಯಸಭೆಗೆ ಕಳಿಸ್ಬೇಕಂತಂದು ನನ್ನ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ವೋಟರ್ಸ್ ಲಿಸ್ಟು ತರಿಸ್ಕೊಂಡಿದ್ದಾಯಿತು, ನಾಮಿನೇಷನ್ ತುಂಬಿದ್ದಾಯಿತು, ರಿಟರ್ನಿಂಗ್ ಆಫೀಸಿಗೆ ಕೊಡೋದಿತ್ತು. ಅಷ್ಟರಲ್ಲೇ ಬೊಮ್ಮಾಯಿ ಅವರು ಬಂದರು, ಸರ್ ನಮ್ಮ ಕ್ಯಾಂಡಿಡೇಟ್ ಒಬ್ಬರು ಇದ್ದಾರೆ ಅಂತಂದು ರಾಷ್ಟ್ರಪತಿ. ಸಮಸ್ಯೆ ಆಯಿತು ಹೆಗ್ಡೆ ಅವ್ರಿಗೆ, ದೊಡ್ಡ ಸಮಸ್ಯೆ. ಕರೆಸಿ ಕೇಳಿದರು, ಗುರೂಜಿ ಏನು ಮಾಡಬೇಕಂತಂದು. ನಾ ಅಂದೆ ನಿಮ್ಗೆ ಸಮಸ್ಯೆ ಬೇಡ ಅಂದೆ, ನಾನು ವಾಪಸ್ ತೊಗೊಳ್ತೇನೆ ನನ್ನ ಕೆಲಸ. ನಿಮ್ಮನ್ನು ನಾನು ಗೌರ್ಮೆಂಟ್ಲಿಂದ MLC ಅಂತ ನಾಮಿನೇಟ್ ಮಾಡ್ತೀನಿ ಅಂತ. ನಾನೇ ಕಂಡೀಷನ್ ಇಲ್ಲ ನಂದದು, ಮಾಡಿ ಬಿಡಿ ನಿಮ್ಗೆ ಸಮಸ್ಯೆ. ನಾನು ವಾಪಸ್ ತೊಗೊಂಡೆ. ಹೆಗ್ಡೆ ಅವರು ತಾವು ಹೇಳಿದ ಪ್ರಕಾರ ನನ್ನ ಇಲ್ಲಿ MLC ಅಂತ ನಾಮಿನೇಟ್ ಮಾಡಿದ್ದು 1988 ಅಕ್ಟೋಬರ್ನಲ್ಲಿ. ಹೆಗ್ಡೆಯವರ ಆಡಳಿತ ಹೆಂಗಿತ್ತು ಸರ್? ರಾಮಕೃಷ್ಣ ಹೆಗ್ಡೆಯವರ ಆಡಳಿತ ಯಾವ ಥರ ಇತ್ತು ಸರ್? ಹೆಗ್ಡೆ ಅವರು ಇತ್ತು, ಆಡಳಿತ ಚೆನ್ನಾಗಿತ್ತು ಸರ್ ಅವರು. ಹೆಗ್ಡೆ ಅವರು ಒಂದು ಸಲ ಅಸೆಂಬ್ಲಿ ಡಿಸೈಡ್ ಮಾಡಿ ಮತ್ತೆ ಆರಿಸಿ ಬಂದರು, ಮೆಜಾರಿಟಿ ಬಂತು, ಮತ್ತು MLA ಚೀಫ್ ಮಿನಿಸ್ಟರ್ ಆದರು ಸರ್ ಹೆಗ್ಡೆ. ಆಡಳಿತ ಹೇಗಿತ್ತು ಅವ್ರದ್ದು? ಹೆಗ್ಡೆ ಅವ್ರ ಕಾಲಕ್ಕೆ ಆಡಳಿತ ಹೇಗಿತ್ತು ಅನ್ನೋದು, ಹಳ್ಳಿಗಳಿಂದ ಇರ್ತಕ್ಕಂಥ ಕೂಲಿ ಮಾಡೋ ಹೆಣ್ಮಕ್ಳಿಗೆ ಸಹ ಮನವರಿಕೆ ಆಯಿತು. ಹೊಸ ಹೊಸ ಸವಲತ್ತು ಕಾನೂನುಗಳು ತಂದರು. ವಿಧವೆ ಕಾನೂನು, ಬಾಣಂತರಿಗಾಗಿ ಸವಲತ್ತು, ಕೂಲಿಕಾರಿಗೆ ಬೇರೆ, ಎಲ್ಲ ಥರದ ಸವಲತ್ತುಗಳು. ಹೆಗ್ಡೆ ಹೊಂಟನಂತಂದರೆ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನರೆಲ್ಲ ಓಡಿ ಸಡಕಿನ ಮೇಲೆ ಬರ್ತಿದ್ರು ಅಂಥ ಮುಖ್ಯಮಂತ್ರಿ ಸರ್. ಸರ್, ಹೆಗ್ಡೆಯವರ ಸಂದರ್ಭದಲ್ಲಿ ಅತಿ ಸರಳ ಮತ್ತು ಬ್ಯಾಚುಲರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಲಕ್ಷ್ಮೀ ಸಾಗರ್ ಇದ್ರೆ ಅಂತಲ್ಲ ಸರ್ ಮಿನಿಸ್ಟರ್, ಅವ್ರ ಬಗ್ಗೆ ತಮಗೇನು ಗೊತ್ತು ಸರ್? ಲಕ್ಷ್ಮೀ ಸಾಗರ್ ಅವ್ರ ಬಗ್ಗೆ ಗೊತ್ತೇನಂತ ಕೇಳ್ತಾ ಇದ್ದಾರೆ. ಲಕ್ಷ್ಮೀ ಸಾಗರ್ ಅಂತಂದರೆ ನನಗೆ ಆಶ್ಚರ್ಯ ಆಗ್ತದೆ. ಅಥವಾ ಮಿನಿಸ್ಟರು ಭಾಳ ಅತ್ಯಂತ ಸರಳ ಮಿನಿಸ್ಟರು. ಹೋದವ್ರಿಗೆಲ್ಲ ಭೇಟಿಯಾಗೋದು, ಟೈಮ್ ಕೊಡೋದು. ಒಂದು ಸಲ ಅವರು ನಾವು ಹೋದಾಗ ತಮ್ಮ ಬಟ್ಟೆ ತಾವೇ ಹೋಗ್ತಾ ಇದ್ದರು, ಮನೆಯೊಳಗೆ ಹಾಕ್ಕೊಳ್ತಾ ಇದ್ದರು. ಅವರು ಮಿನಿಸ್ಟರ್ ಅಂತ ಅನಿಸುತ್ತೇ ಇಲ್ಲ. ಅವ್ರ ಮನೆ ಯಾವಾಗ ನೋಡಿದರೆ ಧರ್ಮಶಾಲೆಯಾಗಿ ಇರ್ತಿತ್ತು. ಅಂಥ ಸರಳ ಮಿನಿಸ್ಟರು, ಎಲ್ಲರಿಗೆ ನಿಲುಕುವಂಥ ಮಿನಿಸ್ಟರು. ಅಂಥ ಸರಳ, ಅಂಥ ಸಾದಾ ಸೀದಾ ಮಿನಿಸ್ಟರ್ನ ನಾನು ನೋಡೇ ಇಲ್ಲ. ಕೇಂದ್ರದಲ್ಲಿ ಇಲ್ಲ, ಕರ್ನಾಟಕದಲ್ಲಿಯೂ ಇಲ್ಲ. ಸರ್, ಈಗಿನ ಸರ್ಕಾರ ಯಾವ ಥರ ಇರಬೇಕಂತ ಬಯಸ್ತೀರಿ ಸರ್ ನೀವು? ಈಗಿನ ಸರ್ಕಾರ ಯಾವ ಥರ ಇರಬೇಕು? ಈಗ ಸರ್ಕಾರ ಅಂತಂದರೆ ಇವು ಬಡ ಜನರ ಕಡೆ ನೋಡಬೇಕು ಮುಖ್ಯ. ಕೂಲಿಕಾರರು, ರೈತರು, ಇವ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಸರ್. ಸರ್ಕಾರದಲ್ಲಿದ್ದಂಥ ಯಾರ ಕೈಯಲ್ಲಿ ಆಡಳಿತ ಇದೆ ಅವರು ಮೇಲೆ ನೋಡಲಿಕ್ಕೆ ಬಡ ರೈತರ ಬಗ್ಗೆ ಮಾತಾಡ್ತಾರಾಗಲಿ,
ಅವರು ಸಹಾಯ ಮಾಡೋರೆಲ್ಲ ಶ್ರೀಮಂತರಿಗೆ, ಉದ್ಯೋಗಪತಿಗಳಿಗೆ ಸರ್ಚ್ ಮಾಡುತ್ತವ್ರು. ಮುಖ್ಯವಾಗಿ ಕಳಕಳಿನೇ ಇಲ್ಲ. ಈ ದೇಶದಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ರೈತ ಸಮೃದ್ಧನಾದರೆ ಮಾತ್ರ ಈ ದೇಶಕ್ಕೆ ಅನುಕೂಲ. ಇದು ಆಗಬೇಕಿದು. ಈಗ ಏನೋ ಒಂದು ಮಾತು ನೆನಪಾಗಿತ್ತು. ಗಾಂಧೀಜಿ ಹೇಳಿದಾಗೆ ಇದೆಲ್ಲ ಈಗ ನಾವು ಕಾಣ್ತಾ ಇರೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕಟ್ಟಡಗಳು, ಭವನಗಳು, ಕಾರುಗಳು ಓಡಾಡ್ತವೆ, AC ಬಂಗ್ಲೆಗಳು, ಇದೆಲ್ಲ 10-20 ಮಂದಿಗೆ ಮಾತ್ರ ಹುಳ್ಳುಗ ಬೆಳಗ್ಗೆ ಕಾಡ್ತಾಯಿದ್ರು. ಬಾಕಿ 80% ಹಣೆಬರ ಮೊದಕ್ಕಿಂತಲೂ ಹೀನಾಯವಾಗಿದೆ. ಹಳ್ಳಿಯಲ್ಲಿರ್ತಂಥ ಒಬ್ಬ ಬಡ ಮನುಷ್ಯ ಕಲಬುರ್ಗಿಗೆ ಬರಬೇಕು, ಕೋರ್ಟ್ ಕಚೇರಿಗೆ ಬರಬೇಕು, ಆಸ್ಪತ್ರೆಗಳಿಗೆ ಬರಬೇಕಂತಂದರೆ ಅವನ ಬಳಿ ದುಡ್ಡು ಇಲ್ಲ, ಬಸ್ ಚಾರ್ಜ್ ಇಲ್ಲ, ನಡ್ಕೋತು ಬರಲಿಕ್ಕೆ ಮೈಯಾಗೆ ಶಕ್ತಿ ಇಲ್ಲ. ಈಗೂ ಕಟ್ಟಡಗಳು ಇವೆಲ್ಲ ನೋಡಲಿಕ್ಕೆ 10-20 ಮಂದಿ ಮಾಡಿ 80% ಮನಸ್ಸಿ ದರಿದ್ರತೆಯೆಲ್ಲ ಬಾಳ್ತಾ ಇದ್ದಾರೆ. ಅದು ದೂರ ಆಗಬೇಕು. ಬಡತನ ಎಷ್ಟು. ಸರ್ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಎಷ್ಟು ಜನ ಮಕ್ಕಳು? ನನಗೆ 3 ಜನ, 4 ಜನ, ಒಬ್ಬ ಹೆಣ್ಮಗಳು, 3 ಗಂಡಸರು. ಸರ್ ಈಗ ಕೊನೆಯದಾಗಿ ಯುವಕರಿಗೆ ನಿಮ್ಮ ಸಂದೇಶ ಏನು ಸರ್? ಯುವಕರಿಗೆ ನನ್ನ ಸಂದೇಶ ಅಂತಂದರೆ, ಈಗ ಯುವಕರು ವಿಲಾಸಿಗಳಾಗ್ತಾ ಇದ್ದಾರೆ ಸರ್, ಮೈಗಳಾಗ್ತಾ ಇದ್ದಾರೆ ಸರ್. ಕರ್ಮಠರು ನನಗೆ ಕಾಣ್ತಾ ಇಲ್ಲ. ಜರ್ಮನಿಯಿಂದ ಒಬ್ಬ ದೊಡ್ಡ ದಾರ್ಶನಿಕ ಈ ದೇಶಕ್ಕೆ ಬಂದಿದ್ದ. ಅಲ್ಲಿ ಹೋಗಿ ಒಂದು ಪುಸ್ತಕ ಬರೀತಾನ ದೇಶದ ಬಗ್ಗೆ. ಆ ಪುಸ್ತಕದ ಶೀರ್ಷಿಕೆ ಏನು ಕೊಡ್ತಾನೆ ಅಂತಂದರೆ, ಇಂಡಿಯಾ ಈಸ್ ಎ ರಿಚ್ ಕಂಟ್ರಿ. ಭಾರತ ಒಂದು ಸಮೃದ್ಧ ದೇಶ, ವೇರ್ ಪೂರ್ ಪೀಪಲ್ ಲಿವ್. ಭಾರತ ಸಮೃದ್ಧ ದೇಶ, ಸಂಪನ್ನ ದೇಶ, ಎಲ್ಲಿ ಬಡ ಜನರು ಇರ್ತಾರೆ ವಾಪಸ್ಸು ಮಾಡ್ತಾರೆ ಅಂತ. ಇನ್ನೊಂದು ಬರೆದಿತ್ತಂದರೆ, ನಾ ಭಾರತವನ್ನು ಹಗಲುದ್ದ ತಿರುಗಾಡಿ ನೋಡಿದೆ, ಯಾರೂ ಯುವಕರು ನನಗೆ ಕಂಡಿಲ್ಲ, ನೋಡಿಲ್ಲ ಅಂತ. ಅದರ ವ್ಯಾಖ್ಯೆ ಏನು ಮಾಡಿದ್ದಾರೆ ಅಂತ, ಯುವಕರು ಕಂಡಿಲ್ಲ ಭಾರತದಲ್ಲಿ. ಯಾವ ದೇಶದಲ್ಲಿ ಯುವಕರು ಇರ್ತಾರ ಅಲ್ಲಿ ಅನ್ಯಾಯಗಳಾಗೋದಿಲ್ಲ, ಅತ್ಯಾಚಾರ ಆಗೋದಿಲ್ಲ. ಭಾರತದಲ್ಲಿ ನೋಡಿದರೆ ಅನ್ಯಾಯ, ಅತ್ಯಾಚಾರ, ಬಲಾತ್ಕಾರ, ಅಪಮಾನ ಇವೆಲ್ಲ ನೋಡಿದರೆ ಅಲ್ಲಿ ಯುವಕರು ಇಲ್ಲ ಅಂತ ನನಗೆ ಅನಿಸ್ತದೆ ಸರ್. जिसके लहू में आग नहीं, जिसके लहू में आग नहीं, वो चढ़ती हुई जवानी क्या. मुसीबतों से घबराए वो मर्दानी क्या. अन्यायों के सामने जिसने अपने घुटने टिका दिए, वो मर मर कर ये जीता है, उसकी जिंदगानी क्या. उठ जवान,
करवट बदल तो इतिहास बदल सकता है, भुजा उठाने से एक विश्वास बदल सकता है। तेरी ही आशाओं में, युवकों की आशाओं में, तेरी ही आशाओं में जग की आशाएं सोती हैं और जगती हैं। सब मिलकर एक साथ सांस लो, आकाश बदल सकता है। ಯುವಕರ ಬಗ್ಗೆ ಸಂದೇಶ, ಇದು ನನ್ನ ಸಂದೇಶ ಯುವಕರಿಗೆ। ತಯಾರಾಗದೆ करवाट। आज दुनिया के अंदर युवकों के प्रति सबसे बड़ी मिसाल इसराइल है। अरबस्तान के ब्लॉड है, एक व्यक्ति होते हुए भी, दौलतमंद होते हुए भी, उन सबका मुकाबला करते हुए, संघर्ष करते वो शानदार तरीके से जिंदा हैं। वहाँ के युवक प्रेरणादायी हैं और उदाहरण स्वरूप हैं देश के लिए। इसराइल से हमारे नौकों को, युवकों को सबक लेना चाहिए, अपने जीवन को कर्मठ बनाना चाहिए इस देश को आज़ाद करने के लिए। ಇಲ್ಲಿವರೆಗೆ ಮಾನ್ಯ ಶ್ರೀ ವಿದ್ಯಾಧರ ಗುರೂಜಿಯವರ ಜೊತೆಗೆ ನಾನು ಸಂದರ್ಶನ ಮಾಡಿದ್ದು ನಾನು ಭಾಳ ಸಂತೋಷ ಮತ್ತು ಆನಂದವನ್ನು ತಂದುಕೊಟ್ಟಿದ್ದೆ ಮತ್ತು ಅನೇಕ ವಿಷಯಗಳನ್ನು ಸ್ವಾತಂತ್ರ್ಯ ಪೂರ್ವ ಮತ್ತು ಅದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಎಲ್ಲ ನಾನು ತಿಳ್ಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆಯ ಈ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಕ್ಕೆ ಬೆಲೆ ಕೊಟ್ಟು ತಮ್ಮ ಎಲ್ಲ ಒತ್ತಡಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶತಾಯುಷಿಗಳಾಗಿರ್ತಕ್ಕಂಥ ಶ್ರೀ ವಿದ್ಯಾಧರ ಗುರೂಜಿಯವರಿಗೆ ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಅವರ ಅಚ್ಚುಮೆಚ್ಚಿನ ಒಡನಾಟಿಗಳಾಗಿರ್ತಕ್ಕಂಥ ಮತ್ತು ಸದಾ ಪುಸ್ತಕ ಪ್ರೇಮಿಗಳೂ ಆಗಿರ್ತಕ್ಕಂಥ ಪ್ರೊಫೆಸರ್ ಬನ್ನಪ್ಪ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಿರೂಪಿಸಿಕೊಟ್ಟಿದ್ದಕ್ಕೆ ಅವರಿಗೂ ಇಲಾಖೆಯ ಪರವಾಗಿ ಕೃತಜ್ಞ ಆಗಿದ್ದೇನೆ. ಹಾಗೂ ಇಂತಹ ಒಂದು ಉತ್ತರ ಕರ್ನಾಟಕದ ಬಹು ಅಮೂಲ್ಯವಾಗಿರ್ತಕ್ಕಂಥ ಆಕರ ಸಂಗ್ರಹವನ್ನು ಮಾಡಿಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಪ್ರಸಾರ ಭಾರತಿ ಗುಲ್ಬರ್ಗ ಈ ಇಲಾಖೆಯ ಎಲ್ಲ ಅಧಿಕಾರಿ ನೌಕರರಿಗೂ ನಾನು ಇಲಾಖೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಇಲಾಖೆಯ ಸಹಪತ್ರ ಪಾಲಕನಾಗಿರ್ತಕ್ಕಂಥ ನೆಲ್ಕುದ್ರಿ ಸದಾನಂದ ನನ್ನನ್ನು ನಿಯೋಜಿಸಿರ್ತಕ್ಕಂಥ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳಿಗೂ ಎಲ್ಲ ನೌಕರರ ವರ್ಗದವರಿಗೂ ಈ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು.